ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ರೆ ಅಂತ ಭಾವಿಸ್ತೀನಿ. ಇದು ಮೊನ್ನೆ ನಡೆದಂತಹ KPSC KA ಪೇಪರ್. ಇದು KAದಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ಇವತ್ತು ಡಿಕೋಡ್ ಮಾಡೋಣ. ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ, 14ನೇ ಕ್ವಶನ್ ಪೇಪರಿಂದ ತೊಗೊಂಡಿದ್ದಾನೆ ಅಂದರೆ 13ವರೆಗೂ ಕಂಪ್ಲೀಟಾಗಿ ಮೆಂಟಲ್ ಅಬಿಲಿಟಿ ಕೇಳಿದ್ದಾನೆ. 13 ಕ್ವಶನ್ ನಾನು ಮೆಂಟಲ್ ಅಬಿಲಿಟಿ ಬಂದಿದೆ. ಓಕೆ, ಮೆಂಟಲ್ ಅಬಿಲಿಟಿನೂ ಕೂಡ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. 13 ಕ್ವಶನ್ ಮೆಂಟಲ್ ಪೇಪರಿಂದ ಉಳಿದಿದ್ವೆಲ್ಲ ನಾರ್ಮಲ್ ಆಗಿ GK ಪ್ಲಸ್ ಕರೆಂಟ್ ಅಫೇರ್ಸ್ ಏನಿದೆ ಅವೆಲ್ಲ ಕ್ವಶನ್ಸ್ ಬಂದಿದ್ದಾವೆ. ಬಹಳ ಹುಡುಗರು ಏನು ಹೇಳ್ತಿದ್ದಾರೆ ಅಂದರೆ ಪೇಪರು ಡಿಫಿಕಲ್ಟಿ ಬಂದಿದೆ, ಅನ್ಎಕ್ಸ್ಪೆಕ್ಟೆಡ್ ಬಂದಿದೆ, ಈ ರೀತಿ ಎಲ್ಲ ಮಾತಾಡ್ತಿದ್ರು. ನಾನು ಅವತ್ತು ಎಕ್ಸಾಮ್ ನಡೆದ ದಿನ ನನಗೂ ನೋಡೋಕ್ಕಾಗಿರಲಿಲ್ಲ ಪೇಪರನ್ನು. ನಾನು ಆ್ಯಕ್ಚುಲಿ ನಿನ್ನೆ ನೋಡಿದೆ ಪೇಪರ್ ಇದು. ಓಕೆ, ಆ ರೀತಿ ಏನು ಡಿಫಿಕಲ್ಟ್ ಅಂತ ಏನು ಬಂದಿಲ್ಲ. ಪೇಪರ್ ಲೆಂತಿ ಮಾಡಿದ್ದಾನೆ. ಓಕೆ, ಪೇಪರ್ ಲೆಂತಿ ಮಾಡಿದ್ದಾನೆ. ಅದು ಬಿಟ್ಟರೆ ಡಿಫಿಕಲ್ಟ್ ಲೆವೆಲ್ಲು ಆ ರೀತಿ ಅಂತ ಏನು ಬಂದಿಲ್ಲ. ಒಂದು 2-3 ಪೇಪರನ್ನು ಮಿಕ್ಸ್ ಮಾಡಿ ಒಂದೇ ಪೇಪರಲ್ಲಿ ಕೊಟ್ಟಿರೋ ರೀತಿ ಬಂದಿದೆ ಪೇಪರ್. ಯಾಕಂತಂದರೆ ಕೆಲವೊಂದಿಷ್ಟು ಹೇಳಿಕೆಗಳ ಮೂಲಕ ಕೇಳಿದ್ದಾನೆ ಅನ್ನೋದು ಬಿಟ್ಟರೆ ಮತ್ತೆ ಉಳಿದಿದ್ರಲ್ಲಿ ಕ್ವಶನ್ ಪೇಪರ್ ಏನು ಅಂತ ಮೋಸ್ಟ್ ಡಿಫಿಕಲ್ಟ್ ಅಂತ ಇಲ್ಲ. ರೆಗ್ಯುಲರ್ ಟಾಪಿಕ್ಸ್ ಏನಿದ್ದಾವೆ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಇವಾಗ 14ನೇ ಕ್ವಶನ್ ಇದೆ, ಏನಿದೆ ಇದು ಗಿಗ್ ವರ್ಕರ್ಸ್ ಮೇಲಿದೆ. ಓಕೆನಾ, ಗಿಗ್ ವರ್ಕರ್ಸ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಟ್ಟಿದ್ದಾವೆ. ಗಿಗ್ ವರ್ಕರ್ಸ್ ಮೇಲೆ ಅದು ಸ್ಟಾರ್ಟ್ ಮಾಡೋದು ಇವಾಗ ಕಾಯ್ದೆ ಅಂತ ಬಂದಿದೆ. ಕಾಯ್ದೆ ಅಂದರೆ ಕಾಯ್ದೆ ಮೇಲೆ ರಿಲೇಟೆಡ್ ಯಾವಾಗಲೂ ಕ್ವಶನ್ ಬರ್ತವೆ. ಅದು 2025 ಅಂದರೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದಿದೆ. ಓಕೆ, ಹಾಗಾಗಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ, ಆಮೇಲೆ ಯಾವ ಟಾಪಿಕ್ ಮೇಲೆ ಬಂದಿದ್ದಾವೆ, ಹೊಸ ಕ್ವಶನ್ಸ್ ಏನಾದರೂ ಬಂದಿದ್ದಾವ ಅಥವಾ ಬರೋ ಕ್ವಶನ್ಸನ್ನೇ ರೆಗ್ಯುಲರ್ ಕ್ವಶನ್ಸನ್ನೇ ಯಾವ್ಯಾವ ರೀತಿ ಕೇಳಿದ್ದಾನೆ ಅನ್ನೋದನ್ನು ಇದರಲ್ಲಿ ನೋಡ್ಕೊಳ್ಳೋಣ. ನಂದರಲ್ಲಿ ಈ ಕ್ಲಾಸಲ್ಲಿ ಏನಂದರೆ ಸ್ಪೂನ್ ಫೀಡಿಂಗ್ ಇರಲ್ಲ. ಕರೆಕ್ಟ್, ಇದಕ್ಕೆ ಆನ್ಸರ್ ಇದು, ಇದಕ್ಕೆ ಆನ್ಸರು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು ನೋಟ್ ಮಾಡ್ಕೊಳ್ರಿ ಆ ಥರ ಹೇಳ್ತಿರಲ್ಲ. ಇವಾಗ ನಾನು ಜಸ್ಟ್ ಇವಾಗ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ, ಇದು ಕೂಡ ಈಸಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಿಮಗೂ ಕೂಡ ಇದು ಕೂಡ ಇಷ್ಟೇನಾ ಪೇಪರು ಅನ್ನಿಸ್ಬೇಕು ನಿಮಗೆ. ಆ ರೀತಿಯಿಂದ ಅಷ್ಟು ಒಂದು ಗ್ಲಾನ್ಸ್ ಥರ ಈ ಒಂದು ಕ್ವಶನ್ ಪೇಪರನ್ನು ನೋಡ್ಕೊಳ್ಳೋಣ. ಓಕೆ, ಐ ಹೋಪ್ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಅಂದ್ಕೊಂಡಿದ್ದೀನಿ. 708 KA ಎಕ್ಸಾಮ್ಗೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ತಿದ್ರೆ ಅಂತ ಭಾವಿಸ್ತೀನಿ. ಹಾಗೆ ಇದು ಕೂಡ KA ಕ್ವಶನ್ ಪೇಪರ್ ಆಗಿರೋದ್ರಿಂದ ಮುಂದೆ 708 ಇದು ಪೋಸ್ಟ್ಗೆ KPSC ಪದೇ ಪದೇ ಬರ್ತಿದೆ ನನಗೆ. KAದಲ್ಲಿ ಮುಂದೆ ಬರುವ ಎಕ್ಸಾಮ್ಸ್ಗೆ ಇದು ಚೆನ್ನಾಗಂತ ಇದೇ ರೀತಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಯಾಕಂದರೆ ಇವರು ರೀಸೆಂಟಾಗಿ ನಡೆದಿರೋ ಪೇಪರ್ ಇದು. ಈ ರೀತಿ ಕ್ವಶನ್ಸ್ ಪೇಪರು ಪ್ರಿಡಿಕ್ಟ್ ಮಾಡ್ಬೋದು. ಓಕೆ, ಹಾಗಾಗಿ ಕ್ವಶನ್ಸ ಇಷ್ಟು ಲೆಂದಿಯಾಗಿ ಬರುತ್ತೆ ಅನ್ನೋದು ನಿಮಗೆ ರಫ್ ಆಗಿ ನಿಮಗೆ ಕ್ಯಾಲ್ಕುಲೇಷನ್ ಇರಬೇಕು. ಈಗ ಎಷ್ಟು ಇವತ್ತು ನವಂಬರ್ ಇದು. ಓಕೆನಾ, ಡಿಸೆಂಬರ್ ಅಥವಾ ಜನವರಿಯಲ್ಲಿ 708 ಕ್ವಶನ್ ಎಕ್ಸಾಮ್ನ ನಡೆಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇದೇ ಪ್ಯಾಟರ್ನ್ ಮೇಲೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ, ರೀಸೆಂಟ್ ಪೇಪರ್ ಆಗಿರೋದ್ರಿಂದ ಇದೇ ಪ್ಯಾಟರ್ನ್ ಮೇಲೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಲೆವೆಲಲ್ಲಿ ನೀವು ಕೂಡ ಓದ್ಕೊಳೋಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ, ಇವಾಗ ಏನು ಕೇಳಿದಾನೆ, ಗಿಗ್ ವರ್ಕರ್ಸ್ ಬಗ್ಗೆ ಕೇಳಿದಾನೆ. ಗಿಗ್ ವರ್ಕರ್ಸ್ ಅದ್ರ ಕಾಯ್ದೆ 2025 ಕಾಯ್ದೆ ಕೇಳ್ತಾನೆ. ಅದೇ ಚೋಟ ಮೋಟ ಎಕ್ಸಾಮ್ಸ್ ಆದರೆ ಬಿಫೋರ್ ಬರ್ತಿರೋ ಪೇಪರ್ ಸ್ಟ್ರಕ್ಚರ್ ಆದರೆ ಏನಿರ್ತದೆ ಅಂದರೆ ಇವಾಗ ಏನು ಕೇಳಿದಾನೆ, ಗಿಗ್ ವರ್ಕರ್ಸ್ ಕಾಯ್ದೆ. ರೈಟ್, ಹಳೆ ಪೇಪರ್ಗೆ ಇದೇ ಕ್ವಶನ್ ಪೇಪರ್ ಏನಾದ್ರೂ ಅವರು ಹಳೆ ಕ್ವಶನ್ ಪೇಪರ್ಗೆ ಸೆಟ್ ಮಾಡುವಾಗ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಮಾಡ್ತಿದ್ರು ಅಂದರೆ, ಈ ಕಾಯ್ದೆಯು ಗಿಗ್ ವರ್ಕರ್ಸ್ ಕೆಲಸಗಾರರಿಗೆ ಪ್ರತ್ಯೇಕ ಕಲ್ಯಾಣ ನಿಧಿಯನ್ನು ರಚಿಸುವುದಾಗಿ ಕಡ್ಡಾಯಗೊಳಿಸುತ್ತದೆ. ಓಕೆನಾ, ಇದು ಒಂದು ಹೇಳಿಕೆ ಕೊಡ್ತಾನೆ. ನೆಕ್ಸ್ಟು, ಕಾಯ್ದೆಯ ಗಿಗ್ ಕೆಲಸಗಾರರ ಆದಾಯದ ಮೇಲೆ 1-5% ಕಲ್ಯಾಣ ಶುಲ್ಕವನ್ನು ವಿಧಿಸುತ್ತದೆ. ಇದನ್ನು ಅವರ ಗಳಿಕೆಗೆ ನೇರವಾಗಿ ಸಂಗ್ರಹಿಸಲಾಗುತ್ತದೆ. ಕ್ವಶನನ್ನು ಈ ಒಂದೇ ಪಾಯಿಂಟ್ ಮೇಲೂ ಕೂಡ ತೆಗಿತಿದ್ರು. ಅದರ ಮೇಲೆ ಹಳೆ ಪೇಪರಲ್ಲಾಗಿದ್ದರೆ ಆ ಗಿಗ್ ವರ್ಕರ್ಸ್ ಕಾಯ್ದೆ ಶುಲ್ಕವನ್ನು ಎಷ್ಟರ ಮೇಲೆ ವಿಧಿಸಲಾಗಿದೆ ಅಂದರೆ ಎಷ್ಟು % ಮಾಡಲಾಗಿದೆ. ಆಪ್ಷನ್ ಏನು, ಆಪ್ಷನ್ ಎ 1-5, ಆಪ್ಷನ್ ಬಿ 1-10, ಓಕೆನಾ, ಆಪ್ಷನ್ ಸಿ 1-15. ಓಕೆನಾ, ಇಷ್ಟು ಆರಾಮ್ಸೆ ತೆಗಿತಿದ್ದ. ಈಗ ಏನು ಮಾಡಿದ್ದಾನೆ, ಒಂದೇ ಕ್ವಶನನ್ನು ಆ ಟಾಪಿಕ್ ಮೇಲೆ ಒಂದು 5-6 ಕ್ವಶನನ್ನು ಫ್ರೇಮ್ ಮಾಡೋ ಕೆಪಾಸಿಟಿ ಇದ್ರೂ ಕೂಡ ಎಲ್ಲದನ್ನು ಕಂಟೆಂಟನ್ನು ಮರ್ಜ್ ಮಾಡಿಕೊಂಡು ಒಂದೇ ಕ್ವಶನ್ನಲ್ಲಿ ಹಾಕಿದ್ದಾನೆ. ಇದೇ ಅವರು ಇವಾಗ ಈ ಪೇಪರಲ್ಲಿ ಬಂದಿರೋ ಟ್ರಿಕ್ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಪೇಪರ್ ಏನು ಡಿಫಿಕಲ್ಟಿ ಬಂದಿಲ್ಲ. ನೆಕ್ಸ್ಟ್ 4th ಆಪ್ಷನ್ ಏನಿದೆ, ಈ ಕಾಯ್ದೆ ಸಾಮಾನ್ಯ ಕಾರಣ ಮತ್ತು ಕನಿಷ್ಠ 14 ದಿನಗಳ ಸೂಚನೆ ಇಲ್ಲದೆ ಗಿಗ್ ಕೆಲಸಗಾರರನ್ನು ವಜಾಗೊಳಿಸಲು ನಿಷೇಧಿಸಲಾಗಿದೆ. ಅಂದರೆ ಅವ್ರನ್ನ 14 ದಿನ ಅವ್ರಿಗೆ ಬಿಫೋರು ಇಂಟಿಮೇಷನ್ ಮಾಡಿ ಆಮೇಲೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ಬೋದು ಅನ್ನೋದನ್ನು, ವಜಾಗೊಳಿಸೋದನ್ನು
ನಿಷೇಧಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಎಷ್ಟು ದಿನಗಳ ಮುಂಚೆಯಾಗಿ ಈ ಕೆಲಸಗಾರರನ್ನ ನಿಷೇಧಿಸಲು ಫಸ್ಟ್ ಇತ್ತು ಅಂತ ಕೇಳ್ತಿದ್ರು. ಎಷ್ಟು ದಿನ ಇತ್ತು? ಆಪ್ಷನ್ ಎ 14 ದಿನ, ಆಪ್ಷನ್ ಬಿ 20 ದಿನ, ಆಪ್ಷನ್ ಸಿ 15 ದಿನ. ಈ ರೀತಿ ಆಪ್ಷನ್ಸ್ ಕೊಟ್ಟು ಹಳೆ ಪೇಪರಲ್ಲಿ ಇದೇ ಕ್ವಶನ್ ಪೇಪರ್ ಮೇಲೆ ಇದೇ ಕ್ವಶನ್ ಮೇಲೆ ಈ ರೀತಿ ಕೇಳ್ತಿದ್ರು. ಇವಾಗ ಆ ರೀತಿ ಕೇಳ್ತಿಲ್ಲ, ಅಷ್ಟೇ ಡಿಫ್ರೆನ್ಸ್. ಓಕೆನಾ? ಅದು ಬಿಟ್ರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಅಂತ ಏನು ಅನ್ಕೋಬಿಟ್ರಿ, ಕಂಟೆಂಟ್ ಅದೇ ಇದೆ. ಓಕೆನಾ? ಕಂಟೆಂಟ್ ಅದೇ ಇದೆ, ಕ್ವಶನ್ಸ್ ಕೂಡ ಅದೇ ಇದೆ, ಸ್ವಲ್ಪ ಡೀಟೇಲ್ ಆಗಿದೆ ಅಷ್ಟೇ. ಓಕೆನಾ? ಇನ್ನು ಕೆಲವೊಂದಿಷ್ಟು ಹಿಸ್ಟ್ರಿ ಕ್ವಶನ್ಸ್ ಏನ್ ಮಾಡಿದಾನೆ ಅಂದ್ರೆ ಎಲ್ಲ ಚೋಟ ಮೋಟ ಕ್ವಶನ್ಸ್ ಅನ್ನ ಮಿಕ್ಸ್ ಮಾಡ್ಕೊಂಡು ಹೊಂದಿಸಿ ಬರೆದು ಆ ರೀತಿ ಕೇಳ್ತಾನೆ. ಮುಂದೆ ನೋಡೋಣ. ಓಕೆ, ನೆಕ್ಸ್ಟ್ ಇದು ಕೂಡ 2025 ಅಂದ್ರೆ ಇದು ಕೂಡ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಕರ್ನಾಟಕ ಸರ್ಕಾರ 2025ರಲ್ಲಿ ಹೊರಡಿಸಿದ ಪರಿಷ್ಕೃತ ಮೀಸಲಾತಿ ಪಟ್ಟಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆನಾ? ಇದು ಕೂಡ ಫ್ಯಾಕ್ಚುಯಲ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಆಗಸ್ಟ್ 18, 2025. ಓಕೆನಾ? ಆಗಸ್ಟ್ರಿಂದ ಕ್ವಶನ್ಸ್ ಅನ್ನ ಕೇಳ್ತಿದ್ದಾನೆ. ಅಷ್ಟು ಕರೆಂಟ್ ಅಫೇರ್ಸ್ ಅಷ್ಟು ಕೂಡ ಅಪ್ಡೇಟ್ ಆಗಿರ್ಬೇಕು. ರೀಸೆಂಟ್ ಕ್ವಶನ್ ಪೇಪರ್ ಅಲ್ಲಿ ರೀಸೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಕೇಳ್ತಿದ್ದಾನೆ. ಅದರಲ್ಲಿ ಡಾಟಾ ಕೇಳ್ತಿದ್ದಾನೆ. ಓಕೆನಾ? ಡಾಟಾ ಕೇಳ್ತಿದ್ದಾನೆ. ನೆಕ್ಸ್ಟ್ ಭಾರತ ನ್ಯಾಯ ವರದಿ 2025ರ ಉಲ್ಲೇಖದ ಪ್ರಕಾರ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ನಾನು ಜಿಕೆ ಫೋಕಸ್ ಮಾಡ್ತೀನಿ. ಕರೆಂಟ್ ಅಫೇರ್ಸ್ ಆಮೇಲೆ 2024 ಅಡಿಯಲ್ಲಿ ಸ್ಥಾಪಿಸಲಾದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥಾರಿಟಿ ಅಂತ. ಓಕೆನಾ? ಈ ಕೆಳಗಿನ ಯಾವ ಹೇಳಿಕೆ ಸಂಬಂಧಿಸಿದೆ ಪರಿಗಣಿಸಿ ಅಂತ ಕೊಡ್ತಾರೆ. ಅಂದ್ರೆ ಅದ್ರ ರಿಲೇಟೆಡ್ನೇ 4 ಆಪ್ಷನ್. ಮತ್ತೆ ನಿಮ್ದು ಈ ಕ್ವಶನ್ ಪೇಪರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಟ್ಯಾಲೆಂಟ್ ಪರಿಚಯ ಮಾಡ್ಕೊಳೋದ್ಕಿಂತ ನಿಮ್ಮ ಎಷ್ಟು ಸ್ಪೀಡಾಗಿ ಓದ್ಕೊಂಡು ಆನ್ಸರ್ ಮಾಡ್ತೀರಾ, ಎಷ್ಟು ಗ್ರಾಸ್ಪಿಂಗ್ ಪವರ್ ಇದೆ ಅನ್ನೋದನ್ನ ಚೆಕ್ ಮಾಡುತ್ತೆ. ಓಕೆನಾ? ಇಷ್ಟು ದೊಡ್ಡ ಕ್ವಶನ್ ಕೊಟ್ಟಾಗ ಪ್ಯಾನಿಕ್ ಆಗಿ ಹುಡುಗರು ಸ್ಕಿಪ್ ಮಾಡೋ ಚಾನ್ಸಸ್ ಬಹಳ ಇರುತ್ತೆ ಫಸ್ಟ್ ಒಂದು. ಆಮೇಲೆ ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ, 3, 4 ಹಿಂಗ್ ಕೊಟ್ಟಾಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಂಥ ಕ್ವಶನ್ಸ್ ಬಂದಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ನೋಡಿದ ತಕ್ಷಣ ಆಪ್ಷನ್ಸ್ಗೆ ಬರಬೇಕು. ಓಕೆ, ಫಸ್ಟ್ ಏನಿದೆ ಗ್ರೇಟರ್ ಬೆಂಗಳೂರು, ಅದನ್ನು ನೋಡಕ್ ಹೋಗ್ಬೇಡಿ ನೀವು. ಫಸ್ಟ್ ಆಪ್ಷನ್ ಬನ್ನಿ. ಏನ್ ಕೇಳ್ದಾನೆ? ಯಾವ್ದು ಸರಿಯಾಗಿದೆ, ಯಾವ್ದು ರೈಟ್ ಅಂತ ಕೇಳ್ತಾನೆ. ಫಸ್ಟ್ ಆಪ್ಷನ್ ರೈಟ್ ಆಗಿದೆ, ಯಾವ್ದು ರೈಟ್ ಆಗಿದೆ ಅದನ್ನ ನೋಡ್ಬೇಕು ನಾನು ಇವಾಗ ಅಂತ ತಲೆಯಲ್ಲಿ ಫಿಕ್ಸ್ ಆಗ್ಬೇಕು. ನೆಕ್ಸ್ಟ್ ಒಂದೇ ಆಪ್ಷನ್ ಇದೆ, ಈ ಕೆಳಗಡೆ ಆಪ್ಷನ್ ಅಲ್ಲಿ ಒಂದು ಯಾವುದೇ ಒಂದು ಇದರಲ್ಲಿದೆ 4 ಆಪ್ಷನ್ ಅಲ್ಲಿ ಕೂಡ ಒಂದಿದೆ. ಹಾಗಾದ್ರೆ ನಾನು ಒಂದೇ ಆಪ್ಷನ್ ಅನ್ನ ನೋಡೋದೇ ಇಲ್ಲ. ಯಾಕಂದ್ರೆ 4 ಆಪ್ಷನ್ ಅಲ್ಲಿ ಇರೋದ್ರಿಂದ ಅದು 101% ರೈಟ್ ಆಗಿರ್ಲೇಬೇಕು. ನಿನಗೆ ಅದು ಒಂದೇ ಆಪ್ಷನ್ ನಿನಗೆ ಗೊತ್ತಿರಲಿ ಬಿಡದೇ ಇರಲಿ, ಒಂದೇ ಆಪ್ಷನ್ ರೈಟ್ ಇರುತ್ತೆ. ಸೆಕೆಂಡ್ ಏನಿದೆ, ಕರ್ನಾಟಕ ಮುಖ್ಯಮಂತ್ರಿಗಳ ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅದು ಕೂಡ ನೀವು ಓದೋ ಚಾನ್ಸಸ್ ಇಲ್ಲ. ಇಲ್ಲಿ ಆಪ್ಷನ್ ಬಂದ್ರೆ ಇಲ್ಲಿ ಕೂಡ ಎರಡಿದೆ, ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ, ಇಲ್ಲಿ ಎರಡಿದೆ. ಹಾಗಾದ್ರೆ ಈ 2 ಆಪ್ಷನ್ ಫಸ್ಟ್ ಒಂದು ಸೆಕೆಂಡ್ ಆಪ್ಷನ್ ಕೊಟ್ಟರು ನಡೆಯುತ್ತೆ, ಕೊಡದೇ ಇದ್ರೂ ಕೂಡ ನಡೆದೋಗುತ್ತೆ. ಓಕೆನಾ? ಯಾಕಂದ್ರೆ ಅವೆರಡು ಕೂಡ 4 ಆಪ್ಷನ್ ಅಲ್ಲಿ ಇರೋದ್ರಿಂದ ಅವೆರಡನ್ನು ಕೂಡ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ರೀತಿ ಕೂಡ ನೀವು ಎಕ್ಸಾಮ್ ಅಲ್ಲಿ ಅಪ್ರೋಚ್ ಇರಬೇಕು ನಿಮ್ದು. ನೆಕ್ಸ್ಟ್ ಪ್ರಾಧಿಕಾರ. 3ನೇದು 3 ಮತ್ತು 4 ಹೇಳಿಕೆ. ಈ ಕ್ವಶನ್ ಫ್ರೇಮ್ ಮಾಡಿರೋ ಉದ್ದೇಶನೇ ಅವರು 3 ಮತ್ತು 4ನೇ ಹೇಳಿಕೆ ನಿನಗೆ ಗ್ರಿಪ್ ಆಯ್ತೋ ಇಲ್ಲ ಅಂತ ಚೆಕ್ ಮಾಡೋಕೆ. ಓಕೆನಾ? ಆ ರೀತಿ ನೀವು ಕ್ವಶನ್ಸ್ ಅನ್ನ ಅನಾಲಿಟಿಕಲಿ ಥಿಂಕ್ ಮಾಡಬೇಕು. ಸುಮ್ಮನೆ ಇಷ್ಟು ಓದ್ಕೊಂಡು ಕೂಡಬಾರ್ದು. ದೊಡ್ಡ ಲೆಂತಿ ಕ್ವಶನ್ಸ್ ಬಂದಾಗ ಇಷ್ಟು ಓದ್ಕೊಂತ ಕೂಡಬಾರ್ದು. ನಾನು ನಿಮಗೆ ಆನ್ಸರ್ ಹೇಳೋದು ಮಾತ್ರ ಉದ್ದೇಶ ಆಗಿರೋದಿಲ್ಲ. ಇದರಲ್ಲಿ ನನಗೆ ಆನ್ಸರ್ ಹೇಳಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಅದು ಉದ್ದೇಶ ಆಗಿರಲ್ಲ. ಇಂಥ ದೊಡ್ಡ ಕ್ವಶನ್ ಬಂದ್ರೂ ಕೂಡ ಎಷ್ಟು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಎಲ್ಲಿಂದ ಕಂಟೆಂಟ್ ಬರ್ತಿದೆ ಅದನ್ನ ಹೇಳೋದು ಮೇನ್ ರೀಸನ್ ಆಗಿರುತ್ತೆ ನಮ್ಗೆ ಇವತ್ತು. ಓಕೆ, ಅಂದ್ರೆ ಒಂದೊಂದು ಸೆಕೆಂಡ್ ಆಪ್ಷನ್, ಫಸ್ಟ್ನೇದು ಸೆಕೆಂಡ್ 2 ಆಪ್ಷನ್ ಕೂಡ ನೀನು ಓದಬಾರ್ದು. ಈ ಆಪ್ಷನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾತ್ರ ಇವಾಗ ಓದ್ಕೋಬೇಕು ಕಂಪ್ಲೀಟ್ ಆಗಿ. ಈ ಅನಾಲಿಸಿಸ್ ಮಾಡುವಾಗ ಕಂಪ್ಲೀಟ್ ಆಗಿ ಓದ್ಕೋಬೇಕು. ಈ ರೀತಿ ಬಂದು 2 ಆಪ್ಷನ್ ಅಲ್ಲಿ ಎಲ್ಲದರಲ್ಲೂ ಸೇಮ್ ಇದೆ ಅಂದ್ರೆ ಆ ಆಪ್ಷನ್ ಅನ್ನ ನೀವು ಸ್ಕಿಪ್ ಮಾಡಬೇಕು. ಯಾಕಂದ್ರೆ ಅದು 100% ರೈಟ್ ಇರುತ್ತೆ 4 ಆಪ್ಷನ್ ಅಲ್ಲಿ ಇದ್ದಾಗ. ಓಕೆ, ನೆಕ್ಸ್ಟ್ ಭಾರತದ ಹಸಿರು ಹೈಡ್ರೋಜನ್ ಬಗ್ಗೆ ಕೇಳ್ತಾನೆ. ಓಕೆನಾ? ಗ್ರೀನ್ ಹೈಡ್ರೋಜನ್ ಬಗ್ಗೆ ಕೇಳ್ತಾನೆ. ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ? ಇದು ಸೈನ್ಸ್ ರಿಲೇಟೆಡ್, ಯಾವಾಗಲೂ ರಿಲೇಟೆಡ್ ಬಂದೇ ಬರುತ್ತೆ. ಇದು ಕರೆಂಟ್ ಅಫೇರ್ಸ್ಗೆ ಟಚ್ ಮಾಡಿಕೊಂಡು ಕೇಳ್ತಾನೆ. ಓಕೆನಾ? ಹಸಿರು ಹೈಡ್ರೋಜನ್ ರಫ್ತು ಮಾಡುವ ಘಟಕಗಳಿಗೆ ಮಾತ್ರ ಪ್ರಮಾಣೀಕರಿಸಲು ಅನ್ವಯಿಸುತ್ತದೆ. ಓಕೆ, ನೆಕ್ಸ್ಟ್ ಇದು ದಕ್ಷತೆ ಬ್ಯೂರೋ ಯೋಜನೆಗೆ ಅನುಷ್ಠಾನ ನೋಡಲ್ ಏಜೆನ್ಸಿ ಆಗಿದೆ. ಪ್ರಮಾಣೀಕರಣ ಚೌಕಟ್ಟು 2026ರಲ್ಲಿ ಪ್ರಾರಂಭವಾಗಿರುವ ಭಾರತದ ಕಾರ್ಬನ್ ಕ್ರೆಡಿಟ್ ವ್ಯಾಪಾರ ಯೋಜನೆಗೆ ಹೊಂದಿಕೆಯಾಗುತ್ತದೆ. ಅಂದ್ರೆ 3 ಎಕ್ಸಾಂಪಲ್ ಆಗಿ ಹಳೆ ಕ್ವಶನ್ ಪೇಪರ್ ಅಲ್ಲಿ ಇದ್ರ ಮೇಲೆ ಏನಾದ್ರು ಕ್ವಶನ್ ಕೇಳಿದ್ರೆ ಇದ್ರ ಮೇಲೆ ಒಂದೇ ಕೇಳ್ತಿದ್ದೆ. ಇದು ಯಾವ ಯೋಜನೆ ಅನುಷ್ಠಾನದ ನೋಡಲ್ ಏಜೆನ್ಸಿ ಆಗಿದೆ. ಓಕೆನಾ? ಈ ರೀತಿ ಕೇಳ್ತಿದ್ದ. ಅಥವಾ ಯಾವಾಗ ಪ್ರಾರಂಭವಾಗುತ್ತದೆ ಅಂತದ್ದು ಇಯರ್ ಕೂಡ ಕೇಳ್ತಿದ್ದ. ಅದನ್ನ ಒಂದೇ ಸ್ಪ್ಲಿಟ್ ಮಾಡ್ತಿದ್ದ. ಒಂದೇ ಹೇಳಿಕೆನ ಸ್ಪ್ಲಿಟ್ ಮಾಡಿ ಒಂದು ಕಂಪ್ಲೀಟ್ ಕ್ವಶನ್ ಫ್ರೇಮ್ ಮಾಡ್ತಿದ್ದ. ಇಲ್ಲಿ 2-3 ಕ್ವಶನ್ ಅನ್ನ ಫ್ರೇಮ್ ಮಾಡೋ ಕೆಪಾಸಿಟಿ ಇದ್ರೂ ಕೂಡ ಮರ್ಜ್ ಮಾಡ್ಕೊಂಡು ಒಂದೇ ಕ್ವಶನ್ ಮಾಡ್ಕೊಂಡು ನಿಮಗೆ ಟೈಮ್ನ ಲ್ಯಾಗ್ ಮಾಡ್ತಿದ್ದಾನೆ ಅಷ್ಟೇ. ನೆಕ್ಸ್ಟ್
ಇತ್ತೀಚೆಗೆ ಪ್ರಾರಂಭಿಸಲಾದ ಆಪರೇಷನ್ ಕಾಗರ್. ಓಕೆನಾ, ಆಪರೇಷನ್ ಕಾಗರ್ನ ಪ್ರಾಥಮಿಕ ಉದ್ದೇಶವೇನು? ಓಕೆನಾ, ಇಂಥ ಆಪರೇಷನ್ಸ್ ಏನಾದರೂ ಬಂದರೆ ಅದನ್ನು ಕಂಠಪಂಟ ಹಾಕೋದು ಮ್ಯಾಕ್ಸಿಮಮ್ ಆಗಿ ನೋಡ್ಕೊಳ್ತೀರಾ. ಹಾಗಾದರೆ ಇದರಲ್ಲಿ ಬೇರೆ ದೇಶದ ರಿಲೇಟೆಡ್ ಆದರೆ ಭಾಳ ಅವನ್ನ ಕಂಠಪಂಟ ಹಾಕ್ತೀರಾ. ಇದು ಸ್ವಲ್ಪ ಯೂನಿಕ್ ಆಗಿದೆ ನೋಡ್ರಿ, ಕಾಗರು ಇಂಥವು ಮ್ಯಾಕ್ಸಿಮಮ್ ಆಗಿ ಕೇಳಿರೋದಿಲ್ಲ ಭಾಳ ಹುಡುಗರು. ಈಗ ಆಪರೇಷನ್ ಸಿಂಧೂರು, ಮ್ಯಾಕ್ಸಿಮಮ್ ಆಗಿ ಆಪರೇಷನ್ ಸಿಂಧೂರು ಅಂದ್ರೆ ಏನು ಅದ್ರ ರಿಲೇಟೆಡ್ ಎಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಅದು ಭಾಳ ಹವಾ ಮಾಡೋದು. ಓಕೆನಾ, ಅಂಥವು ನೆನಪಿರ್ತಾವೆ. ಇದೇನು ಆಪರೇಷನ್ ಕಾಗರ್, ಇಂಥವನ್ನ ಸ್ವಲ್ಪ ನೋಟ್ ಮಾಡಿಕೊಂಡು ಎಲ್ಲಿ ಕೇಳ್ತಿದ್ದಾನೆ, ಓಕೆನಾ, ಎಲ್ಲಿ ಕೇಳ್ತಿದ್ದಾನೆ ಅಂತ ಒಂದು ಸ್ವಲ್ಪ ಡಿಕೋಡ್ ಮಾಡಿಕೊಂಡು ಓದ್ಕೊಳಕ್ಕೆ ಚಾನ್ಸ್ ಆಗಿರ್ಬೇಕು. ಆಮೇಲೆ ಈಶಾನ್ಯ ರಾಜ್ಯಗಳು. ಓಕೆನಾ, ಈಶಾನ್ಯ ರಾಜ್ಯಗಳ ಮೇಲೆ ಕ್ವಶನ್ ಪೇಪರಲ್ಲಿ ಕನಿಷ್ಠ ಒಂದು ಕ್ವಶನ್ ಆದರೂ ಫಿಕ್ಸ್ ಆಗಿ ಪ್ರಿಂಟ್ ಆಗೇ ಆಗುತ್ತೆ. ಓಕೆನಾ, ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ಬೋದು, ನ್ಯಾಷನಲ್ ಪಾರ್ಕ್ ಇರ್ಬೋದು, ಅದರ ಜಿಯೋಗ್ರಫಿಕಲ್ ಫೀಚರ್ ಇರ್ಬೋದು. ಓಕೆನಾ, ಈ ರೀತಿ ಸುತ್ತಲೂ ಯಾವುದೇ ಆ್ಯಂಗಲಲ್ಲಿ ಆದರೂ ಕೂಡ ಗಡಿ ರಿಲೇಟೆಡ್ ಇರುವುದು, ಈ ರೀತಿ ಯಾವುದೇ ಒಂದು ರೀಸನ್ ಮೂಲಕ ಈಶಾನ್ಯ ರಾಜ್ಯಗಳ ಮೇಲೆ ಒಂದು ಕ್ವಶನ್ನು 101% ಫಿಕ್ಸ್ ಆಗಿ ಇದ್ದೇ ಇರುತ್ತೆ. ಹಾಗಾಗಿ ಈಶಾನ್ಯ ರಾಜ್ಯಗಳನ್ನು ನಮ್ಮ ಎಕ್ಸಾಮ್ ಇವಾಗ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಎಷ್ಟು ಚೆನ್ನಾಗಿ ಓದ್ಕೊಳ್ತೀವೋ ಅಷ್ಟು ಈಶಾನ್ಯ ರಾಜ್ಯಗಳ ಮೂಲಕನೂ ಕೂಡ ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ನೀಟಾಗಿ ಅದನ್ನು ಟಾಪಿಕನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಸ್ವಾಮಿತ್ವ ಯೋಜನೆ. ಇದು ಓಲ್ಡ್, ಓಕೆನಾ, ಹಳೆ ಕ್ವಶನ್ ಇದು. ಸ್ವಾಮಿತ್ವ ಯೋಜನೆ ಈ ಟಾಪಿಕ್ ಹಳೆ ಕ್ವಶನ್ ನನಗೆ. ಓಕೆನಾ, ಬಹಳ ಕ್ವಶನ್ನಲ್ಲಿ ಕೂಡ ಕೇಳಿಬಿಟ್ಟಿದ್ದಾನೆ. ಸ್ವಾಮಿತ್ವ ಯೋಜನೆ ಅಂದ್ರೆ ಏನು, ಅದು ಯಾವುದ್ರ ರಿಲೇಟೆಡು, ಅದರ ಉದ್ದೇಶ ಏನು, ಯಾವುದರ ಅಂಡರಲ್ಲಿ ಬರುತ್ತೆ, ಈ ರೀತಿ ಪ್ರತಿಯೊಂದನ್ನು ಕೂಡ ಕೇಳಿಬಿಟ್ಟಿದ್ದಾನೆ. ಓಕೆನಾ, ಸ್ವಾಮಿತ್ವ ಯೋಜನೆ ಇದು ಹಳೇದು. ಓಕೆನಾ, ಇದು ಕೂಡ ಹಳೇದೇ ನಿಮಗೆ. ನೆಕ್ಸ್ಟ್, ಸ್ವಾವಲಂಬಿ ಭಾರತ ನಿಧಿ ಯೋಜನೆಯನ್ನು ಪರಿಗಣಿಸಿ. ಸ್ವಾವಲಂಬಿ ಭಾರತ, ಓಕೆನಾ, ಇದು ಕೂಡ ಆಲ್ರೆಡಿ ಬಂದಿರೋ ಕ್ವಶನ್ ಪೇಪರ್, ಆಲ್ರೆಡಿ ಬಂದಿರೋ ಟಾಪಿಕ್ಸ್ ಇದು. ಓಕೆನಾ, ಲೆಂತಿ ಮಾಡಿದಾನೆ ಕ್ವಶನ್ ಪೇಪರ್, ಲೆಂತಿ ಮಾಡಿದಾನೆ ಅನ್ನೋದು ಬಿಟ್ಟರೆ ಮತ್ತೇನಿಲ್ಲ. MSME ಇದು ಯಾವಾಗಲೂ ಬರುತ್ತೆ ಕ್ವಶನ್, MSME ಯಾವಾಗಲೂ ಬರುತ್ತೆ. ಓಕೆನಾ, ನೆಕ್ಸ್ಟು ಕಿತ್ತಳೆ ಆರ್ಥಿಕತೆ. ಓಕೆನಾ, ಇದು ಯಾವುದೋ ಆರೆಂಜ್ ಎಕಾನಮಿ ಇಲ್ಲಿ ಬಂದಿಲ್ಲ ಕ್ವಶನ್ಸು. ನಾನು ನೋಡಿರೋ ಮಟ್ಟಿಗೆ ಆರೆಂಜ್ ಎಕಾನಮಿ ಇಲ್ಲಿ ನಮ್ಮ ಸ್ಟೇಟಲ್ಲಿ ಈ ಕಾನ್ಸೆಪ್ಟನ್ನು ನಾನು ನೋಡಿಲ್ಲ. ಇಂಥವೇನಾದರೂ ಸ್ವಲ್ಪ ಎಕನಾಮಿಕಲ್ಲಿ ಏನು ಮಾಡ್ತಾನೆ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ಹೊಸದಾಗಿ ನ್ಯೂಸಲ್ಲಿದ್ದರೆ ಅಂಥವನ್ನ ಹಾಕ್ತಾನೆ. ಓಕೆನಾ, ಆರೆಂಜ್ ಎಕಾನಮಿ ಇಂಥವನ್ನ ನೀವು ಫೋಕಸ್ ಮಾಡಿ ಓದೋದಕ್ಕಿಂತ ಕಂಟೆಂಟ್ ಏನಿದೆ, ಹಳೇದೇನಿದೆ, GK ಏನಿದೆ ಅಂಥವನ್ನ ತರೋ ಆಗಿಬಿಟ್ರೆ ಇಂಥವನ್ನ ಸ್ಕಿಪ್ ಮಾಡ್ಕೊಂಡ್ಬಿಟ್ರೂ ನಡೆದೋಗುತ್ತೆ. ನಾನು ಇದನ್ನು ಸ್ಕಿಪ್ ಮಾಡೋದು ಅದನ್ನು ಸ್ಕಿಪ್ ಮಾಡೋದು ಆ ಥರ ಮಾಡಿಬಿಡಿ ಮತ್ತೆ. ಓಕೆನಾ, ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೆನಿಲೇಡಿಯಮ್ ಏನಿದು, ಪ್ಯಾರಾಪೆನಿಲೇಡಿಯಮ್. ಓಕೆನಾ, ಇದು ಇತ್ತೀಚೆಗೆ ಇದು ಸುದ್ದಿಯಲ್ಲಿತ್ತಂತೆ. ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆನಾ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಕರೆಂಟ್ ಅಫೇರ್ಸು KPSCಗಿಂತ KEದಲ್ಲಿ ಜಾಸ್ತಿ ಕೇಳ್ತಾನೆ. ಅವು ಸ್ವಲ್ಪ ಈ ರೀತಿ ಇರ್ತವೆ ಅಂತ ನಿಮಗೆ ಗೊತ್ತಾಗಬೇಕು. ಒಂದೇ ಶಾರ್ಟ್ ಒಂದೇ ಲೈನಲ್ಲಿ ಇರಲ್ಲ, ಒಂದೇ ಲೈನಲ್ಲಿ ಬರಲ್ಲ ಕ್ವಶನ್ಸು, ಸ್ಟೇಟ್ಮೆಂಟ್ ವೈಸ್ ಬರ್ತವೆ. ಕಂಪ್ಲೀಟ್ ನಿನಗೆ ಆ ಕಾನ್ಸೆಪ್ಟ್ನ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಾನೆ ನಿನ್ನಿಂದ. ಅದರಲ್ಲಿ ಒಂದು ಲೈನ್ ತಪ್ಪಾದ್ರೂ ಕೂಡ ನೀನು ಅದನ್ನು ರಾಂಗ್ ಮಾಡಬೇಕು, ಆ ರೀತಿ ಮಾಡ್ತಾನೆ. ಎಕ್ಸಾಂಪಲ್ ಆಗಿ ಇದೇನಿದು ಪ್ಯಾರಾಪೆನಿಲೇಡಿಯಾ ಯಮೈನ್ ಅಂತ ಇದೆ ಅಲ್ವಾ, ಈ ಟಾಪಿಕ್ಕು ನಿನಗೇನಾದರೂ 10 ಲೈನ್ನ ಕಂಟೆಂಟ್ ಏನಾದರೂ ಸಿಕ್ತು ಅಂದರೆ, ಇವಾಗ 1 2 3 4 5 6 7 8 9 10 10 ಲೈನ್ ಕಂಟೆಂಟ್ ಇದ್ರದ್ದು ಸಿಕ್ತು ಅಂತ ತಿಳ್ಕೊ. ಈ 10 ಲೈನ್ ಕಂಟೆಂಟಲ್ಲಿ ಅವನು ಕ್ವಶನ್ ಪೇಪರ್ನ ಫ್ರೇಮ್ ಮಾಡ್ಬೇಕಂತನೂ ಕೂಡ ಕುಂದಿರ್ತಾನೆ. ನೀನೇನು ಮಾಡ್ತೀಯಾ, ಆ ಓದೋ ಜೋಶಲ್ಲಿ ಏನು ಮಾಡ್ತೀಯಾ, 1 2 3 4 5 6 7 8 ಲೈನ್ವರೆಗೂ ಕ್ಲೀನಾಗಿ ಓದ್ಕೊಂಡು ನೆನ್ಪಿಟ್ಕೊಳ್ತೀಯ. ಅವನು ಏನು ಮಾಡ್ತಾನೆ, ನೀನು ಕ್ವಶನ್ ಪೇಪರಲ್ಲಿ 8 ಲೈನಲ್ಲಿ ಇಲ್ಲಿದೊಂದು ಲೈನ್ ಹಾಕ್ತಾನೆ, ಇಲ್ಲಿದೊಂದು ಲೈನ್, ಇದೊಂದು ಲೈನ್ ಹಾಕ್ತಾನೆ, ಇದೊಂದು ಲೈನ್ ಹಾಕ್ತಾನೆ. ಮಿಡ್ಲ್ ಒಂದು 3 ಲೈನನ್ನು ಹೇಳಿಕೆ ರೂಪದಲ್ಲಿ ಕೊಟ್ಟು 10ನೇ ಲೈನ್ ಒಂದನ್ನು ಹೇಳಿಕೆ ರೂಪದಲ್ಲಿ ಕೊಟ್ಬಿಡ್ತಾನೆ. ನಿನಗೇನು ಅನಿಸುತ್ತೆ, ಇವು 3 ರೈಟ್ ಇರುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಇದು 4ನೇದು ರೈಟ್ ಆರ್ ರಾಂಗ್ ಅಂತ ಗೊತ್ತಾಗಲ್ಲ. ಅಲ್ಲಿ ನಿನಗೆ ಟ್ರ್ಯಾಪ್ ಮಾಡಿಬಿಡ್ತಾನೆ. ಅಂದರೆ ಕಂಪ್ಲೀಟ್ ಕ್ಲಾರಿಟಿನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಓಕೆ, ಅದೇ ಈ ಪೇಪರು ನಿಮಗೆ ಹೇಳ್ತಿರೋದು. ಇದು ಕ್ಲೂ. ಇವಾಗ ಇದು 708 ಪೇಪರ್ಗೆ ನಿಮಗೆ ಇದು ಕ್ಲೂ. ಇದು ಈ ರೀತಿ ಬರುತ್ತೆ ಕ್ವಶನ್ ಪೇಪರ್ ಅಂತ. ಓಕೆ, ನೆಕ್ಸ್ಟು, ಶಕರ್ಗಢ್ ಬಲ್ಜ್ ಕಾರ್ಯತಂತ್ರದ ಮಹತ್ವವನ್ನು ವಿವರಿಸಿ. ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆನಾ, ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್. ನೆಕ್ಸ್ಟು, ಈ ಮೆಥನಾಲ್. ಓಕೆನಾ, ಈ ಮೆಥನಾಲ್ ಇದು ಕೂಡ ರಿಲೇಟೆಡ್ ಯಾವುದಕ್ಕೆ ಅಂದರೆ ಸೈನ್ಸ್ ರಿಲೇಟೆಡ್, ಮತ್ತು ಇದು ಆಲ್ರೆಡಿ ಬರ್ತಿರೋ ಕ್ವಶನ್ ಪೇಪರ್. ಓಕೆನಾ, ಬರ್ತಿರೋ ಕ್ವಶನ್ ಪೇಪರ್ನ ಡೀಟೇಲ್ ಆಗಿ ಬರ್ತಿರೋ ಕ್ವಶನ್ ಪೇಪರ್. ಇದು ಕೂಡ ಕ್ವಶನ್ಸು ಅದು ಆಲ್ರೆಡಿ ಬರೋ ಕ್ವಶನ್ ಪೇಪರ್. ನೆಕ್ಸ್ಟು, ಇದು ಕೂಡ 2025 ಅಂತಂದರೆ ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾನೆ. ಜಾಗತಿಕ ಬಾಹ್ಯಾಕಾಶ ಪರಿಶೋಧನಾ ಶೃಂಗಸಭೆ. ಓಕೆನಾ, ಜಾಗತಿಕವಾಗಿ ಯಾವುದೇ ಕ್ವಶನ್ಸನ್ನು ಕರೆಂಟ್ ಅಫೇರ್ಸಲ್ಲಿ ಫ್ರೇಮ್ ಮಾಡ್ಬೇಕಂದ್ರೆ ಅದು ವರ್ಲ್ಡಲ್ಲಿ ಫಸ್ಟ್ ಇರಬೇಕು, ವರ್ಲ್ಡು. ಅದು ನೆಕ್ಸ್ಟ್ ಅಂತ ಬಂತಂದರೆ
ಇಂಡಿಯಾದಲ್ಲಿ ಫಸ್ಟ್ ಅಂತ ಕೇಳ್ತಾನೆ, ಅದಕ್ಕೂ ನೆಕ್ಸ್ಟ್ ಅಂತ ಬಂತಂದ್ರೆ ಕರ್ನಾಟಕ. ಓಕೆನಾ, ಈ ರೀತಿ ಬಂತಂದ್ರೆ ಅವು ಯೂನಿಕ್ ಅಂತ, ಮೊಟ್ಟ ಮೊದಲ, ಓಕೆನಾ, ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ, ಈ ರೀತಿ ಏನಾದರೂ ಅದರಲ್ಲಿ ವರ್ಡಲ್ಲಿ ನೀವು ಓದುವಾಗ ನಿಮಗೆ ಕಣ್ಣಿಗೆ ಬಿತ್ತಂದರೆ ಅದು ನಿಮಗೆ ಇಂಪಾರ್ಟೆಂಟ್ ಅಂತ ಆ ರೀತಿ ನೀವು ಓದ್ಕೋಬೇಕು. ಆಮೇಲೆ ಅದು ಆ ರೀತಿ ಬಂದೂ ಕೂಡ ಅದರಲ್ಲಿ ಭಾರತ ಏನಾದರೂ ಮೇನ್ ಆಗಿ ಎಂಟ್ರಿ ಆಗಿತ್ತಂದರೆ ಅದು ಇನ್ನೂ ಇಂಪಾರ್ಟೆಂಟು. ಅಷ್ಟಕ್ಕೂ ಮೀರಿ ಕರ್ನಾಟಕದ ಎಕ್ಸಾಮ್ ಆಗಿರೋದ್ರಿಂದ ಕರ್ನಾಟಕ ಏನಾದರೂ ಅದರಲ್ಲಿ ಮೇಜರಾಗಿ ಪಾರ್ಟಿಸಿಪೇಟ್ ಮಾಡಿತ್ತಂದರೆ ಅದು ಇನ್ನೂ ಇಂಪಾರ್ಟೆಂಟ್ ಅಂತ. ಓಕೆನಾ, ಆ ರೀತಿ ನೀವು ಕ್ವಶನ್ಸನ್ನು ಸ್ಟ್ರಕ್ಚರ್ ವೈಸ್ ಬಿಡಿಸ್ಕೊಂತ ಹೋಗ್ಬೇಕು. ಅದನ್ನೇ ಯಾಕೆ ಕೇಳ್ತಿದ್ದಾನೆ ಕ್ವಶನ್ನ, ಓಕೆನಾ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ, ಪ್ರತಿ ಕ್ವಶನ್ನಲ್ಲೂ ಕೂಡ ನೀವು ಇದೇ ಕ್ವಶನ್ ಯಾಕೆ ಬರ್ತಿದೆ, ಕ್ವಶನ್ ಪೇಪರಲ್ಲಿ ಇದೇ ಟಾಪಿಕ್ ಯಾಕೆ ಕೇಳ್ತಿದ್ದಾನೆ ಅಂತ ನೋಡ್ಕೋಬೇಕು. ಅದೇ ಕ್ವಶನ್ ಯಾಕೆ ಕೇಳ್ತಿದ್ದಾನೆ, ರಿಪೀಟ್ ಅಂತ ಹೇಳಿದೆ ನಾನು, ಸ್ವಾಮಿತ್ವ ಯೋಜನೆ ಅಂತವೆಲ್ಲ. ಅದು ಎಕಾನಾಮಿಕಲಿ ಒಂದೇನಾದರೂ ಸ್ಕೀಮ್ ನಿಮಗೆ ಕ್ವಶನ್ ಪೇಪರಲ್ಲಿ ಬರಬೇಕಂದ್ರೆ ಅದು ಎಕಾನಾಮಿಕಲಿ ಬ್ಯಾಕ್ಗ್ರೌಂಡಲ್ಲಿ ಹೋಲ್ಡ್ ಮಾಡ್ತಿರ್ಬೇಕು, ಅಥವಾ ರೈತರಿಗೆ ಬ್ಯಾಕ್ ಎಂಡ್ ಆಗಿ ನಿಂತಿರಬೇಕು, ಮಹಿಳೆಯರಿಗೆ ಬ್ಯಾಕ್ ಎಂಡ್ ಆಗಿ ನಿಂತಿರಬೇಕು, ಅಥವಾ ಮಕ್ಕಳಿಗೆ ಬ್ಯಾಕ್ ಎಂಡ್ ಆಗಿ ನಿಂತಿರಬೇಕು. ಇಂಥವ್ರಿಗೆ ಏನಾದರೂ ಅದು ಮ್ಯಾಕ್ಸಿಮಮ್ ಆಗಿ ಯೂಸ್ ಆಗ್ತಿತ್ತು ಅಂದರೆ ಕ್ವಶನ್ ಪೇಪರಲ್ಲಿ ಫಿಕ್ಸ್ ಬರುತ್ತೆ. ಓಕೆನಾ, ಅದು ಎಕನಾಮಿಕ್ ದುಡ್ಡಿನ ರಿಲೇಟೆಡ್ ಏನಾದರೂ ಹೆಲ್ಪ್ ಮಾಡ್ತಿರ್ಬೇಕು. ಓಕೆನಾ, ಮಹಿಳೆಯರಿಗೆ ಏನಾದರೂ ಹೆಲ್ಪ್ ಮಾಡ್ತಿರ್ಬೇಕು, ಅಥವಾ ವೃದ್ಧರಿಗೆ ಏನಾದರೂ ಹೆಲ್ಪ್ ಮಾಡ್ತಿರ್ಬೇಕು, ಬಡವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತಿರ್ಬೇಕು, ರೈತರಿಗೆ ಏನಾದರೂ ಹೆಲ್ಪ್ ಮಾಡ್ತಿರ್ಬೇಕು, ಅಥವಾ ದೇಶಕ್ಕೆ ಏನಾದರೂ ಅದರಿಂದ ದೊಡ್ಡ ಮಟ್ಟದ ಕೊಡುಗೆ ಇರಬೇಕು. ಓಕೆನಾ, ಈ ರೀತಿ ಏನಾದರೂ ಟಾಪಿಕ್ಸ್ ಏನಾದರೂ ನೀವು ಕರೆಂಟ್ ಅಫೇರ್ಸಲ್ಲಿ ಓದ್ತಿದ್ರೆ, ಓಕೆನಾ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೆಸರು ಏನಾದರೂ ಮಾಡ್ತಿದೆ ಆ ಟಾಪಿಕ್ ಅಂತ ಅಂದರೆ ಆ ರೀತಿ ಆ ಕ್ವಶನ್ಸು ಫಿಕ್ಸ್ ಕ್ವಶನ್ಗೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಫಿಕ್ಸ್ ಇರುತ್ತೆ. ಆ ರೀತಿ ಹಂಗೆ ಫೋಕಸ್ ಆಗಿ ಓದಬೇಕಂದ್ರೆ ನೀವು ಕ್ವಶನ್ ಪೇಪರನ್ನು ನೋಡಬೇಕು, ಯಾವ ರೀತಿ ಬರ್ತಿದ್ದಾವೆ, ಏನು ಕೇಳ್ತಿದ್ದಾನೆ. ಓಕೆನಾ, ಐಡಿಯಾಸ್ ಫಾರ್ ಲೈಫ್ ಅಂತ ಕೇಳ್ತಾನೆ. ಓಕೆನಾ, ಇದು ಶೈಕ್ಷಣಿಕ ಸಮುದಾಯದಿಂದ ನವೀನ ಸುಸ್ಥಿರ ಪರಿಹಾರಗಳ ಉತ್ತೇಜಿಸಲು ಶಿಕ್ಷಣ ಸಚಿವಾಲಯ ಮತ್ತು ಯುನಿಸೆಫ್ ನಡುವಿನ ಸಹಯೋಗವಾಗಿದೆ. ಓಕೆನಾ, ಶಿಕ್ಷಣ ಸಚಿವಾಲಯ, ಎಜುಕೇಷನ್ ರಿಲೇಟೆಡ್ ಕೂಡ ಕೇಳ್ತಾನೆ ಕ್ವಶನ್ ಪೇಪರ್. ಕ್ವಶನ್ನಲ್ಲಿ ಎಜುಕೇಷನ್ ರಿಲೇಟೆಡ್ ಕೂಡ ಫೋಕಸ್ ಮಾಡ್ತಾನೆ. ಈ ರೈತರು, ಓಕೆನಾ, ಎಜುಕೇಷನ್ ರಿಲೇಟೆಡು, ಮಹಿಳೆಯರು, ಆಮೇಲೆ ಬುಡಕಟ್ಟು ಜನಾಂಗ, ಇಂಥವರೆಲ್ಲ ಇವರು ಯುನಿಕ್ ಅಂತ. ಆಮೇಲೆ SC ಮತ್ತು ST ಇದರೊಳಗೂ ಕೂಡ ಇವ್ರಿಗೇನಾದರೂ ಸ್ಪೆಷಲ್ ಆಗಿ ಏನಾದರೂ ಸ್ಕೀಮ್ ಬಂದರೆ, ಮಹಿಳೆಯರು ಮತ್ತು SC ST, ಆಮೇಲೆ ಬುಡಕಟ್ಟು ಜನಾಂಗ, ರೈತರಿಗೆ, ಎಜುಕೇಷನ್ ರಿಲೇಟೆಡ್, ಮಕ್ಕಳ ರಿಲೇಟೆಡ್, ಇಲ್ಲಿ ಏನಾದರೂ ಸ್ಕೀಮ್ ಬಂದರೆ ಫಿಕ್ಸ್ ಅಂತ ನಿನಗೆ. ನೆಕ್ಸ್ಟ್ ಕ್ವಶನ್ ಪೇಪರಲ್ಲ ಫಿಕ್ಸ್ ನನಗೆ ಆ ಕ್ವಶನ್ ಪೇಪರ್. ನೀ ಅದನ್ನು ಎಷ್ಟು ಡೀಟೇಲ್ ಆಗಿ ಓದಬೇಕಂದ್ರೆ ಆ ಕ್ವಶನ್ ಪೇಪರಲ್ಲಿ ಆ ಕ್ವಶನ್ ಬಂದಾಗ ಯಾವುದೇ ಲೈನ್ ಬಂದ್ರೂ ಕೂಡ ನೀನು ಅಟೆಂಡ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಹೆಂಗೆ ಟ್ರ್ಯಾಪ್ ಮಾಡ್ತಾನಂದ್ರೆ, ಈ ಉಪಕ್ರಮವು ಅಧ್ಯಾಪಕರ ಸದ್ಯದ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಭಾಗವಹಿಸುವಿಕೆ ನಿರ್ಬಂಧಿಸುತ್ತದೆ. ಓಕೆನಾ, ಇಷ್ಟೆಲ್ಲ ನಿನಗೆ ಏನು ಅನ್ಸುತ್ತೆ ಅಂದರೆ ಅದನ್ನ ಓದಿದ್ರು ಕೂಡ ಇದಿಷ್ಟು ರೈಟ್ ಅನ್ಸುತ್ತೆ. ಅಲ್ಲಿ ಏನು ಟ್ರ್ಯಾಪ್ ಮಾಡ್ತಾನೆ ಅಂದರೆ ಕ್ವಶನ್ ಪೇಪರಲ್ಲಿ ಜಸ್ಟ್ ಇದು ಒಂದೇ ವರ್ಡಲ್ಲಿ ಟ್ರ್ಯಾಪ್ ಮಾಡ್ತಾನೆ. ಓಕೆನಾ, ಮಾತ್ರ ಭಾಗವಹಿಸುವಿಕೆ ನಿರ್ಬಂಧಿಸುತ್ತದೆ. ಓಕೆನಾ, ಇಲ್ಲೇ ನೋಡಿ, ಓನ್ಲಿ ಇಷ್ಟರಲ್ಲೇ ನಿನಗೆ ಟ್ರ್ಯಾಪ್ ಮಾಡಿ ಹೊಸದು ಬಿಡ್ತಾನೆ ನಿನಗೆ. ನೀನು ಓನ್ಲಿವರೆಗೂ ಬರೋದೇ ಇಲ್ಲ ನೀನು. ಓಕೆನಾ, ಇದಿಷ್ಟು ಓದ್ಕೊಳ್ತೀಯಾ, ರೈಟ್ ಇದೆ ಅಂತ ಹಾಕೊಂಡು ಹೋಗ್ತೀಯ, ಬಟ್ ಓನ್ಲಿ ಅಂತ ಬರೋಷ್ರೆ ಅದು ಆಪ್ಷನ್ ರಾಂಗ್ ಆಗಿರುತ್ತೆ. ಮಾತ್ರ ಭಾಗವಹಿಸುವಿಕೆ ನಿರ್ಬಂಧಿಸುತ್ತದೆ ಅಂತಿದೆ ಅಲ್ವಾ, ಭಾಗವಹಿಸುವಿಕೆ ನಿರ್ಬಂಧಿಸುತ್ತದೆ ಅಷ್ಟೇ ಹೇಳಿದರೆ ಅದು ರೈಟ್ ಆಗಿರುತ್ತೆ. ಬಟ್ ಮಾತ್ರ ಅಂತ ಯೂಸ್ ಮಾಡಿಬಿಟ್ಟಿರ್ತಾನೆ, ಓನ್ಲಿ, ಕೇವಲ, ಈ ರೀತಿ ಏನೋ ವರ್ಡ್ಸ್ ಯೂಸ್ ಮಾಡ್ತಿದ್ದಾನಂದರೆ ಕೇರ್ಫುಲ್ ಆಗಿ ನೀನು ಆ ಕ್ವಶನ್ಸನ್ನು ಒಂದು ಸರಿ ಬಿಟ್ಟು 2 ಸರಿ ಓದೋಕ್ಕೆ ಚಾನ್ಸನ್ನು ತೊಗೋಬೇಕು. ಓಕೆನಾ, ಇಂಥ ಕ್ವಶನ್ ಪೇಪರ್, ಲೆಂತಿ ಕ್ವಶನ್ ಪೇಪರ್ ಬಂದರೆ ಒನ್ ಟೈಮ್ ಬರೆದು ಬಂದು ಇನ್ನೊಂದು ಸರಿ 2 ಸರಿ ಬರೆದು ಬಂದು 3 ಸರಿ ಬರೋದು ಅಂಥ ಚಾನ್ಸ್ ಇರೋಲ್ಲ. ಬಿ ಪ್ರಾಕ್ಟಿಕಲ್. ಒಂದು ಸರಿ ಓದ್ಕೊಂಡು ನೀವು ಹೋಗೋಷ್ಟರಲ್ಲಿ 1.5 ಗಂಟೆ ಮುಗಿದು ಹೋಗಿರುತ್ತೆ. ಎಷ್ಟು ಫೋಕಸ್ ಆಗುತ್ತೋ ಅಷ್ಟು ಫೋಕಸ್ಸಿಂದ ನೀನು ಒಂದೇ ಟೈಮ್ಗೆ ಓದ್ಕೊಂಡು 1-2 ಸೆಕೆಂಡ್ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟು ನಿನಗೆ ಬಂತ ಅಟೆಂಡ್ ಮಾಡು, ಬರಲಿಲ್ಲ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ತಿರೋ ಅಷ್ಟೇ. ಇಲ್ಲ ನಾನು ಇದನ್ನು ಇವಾಗೇನಿದು 28 ಇದು ಸ್ವಲ್ಪ ಡೌಟ್ ಇದೆ, ನಾ ಇನ್ನೊಂದು ಬಂದು ಓದ್ತೀನಿ, ಆಗಲ್ಲ. ಕ್ವಶನ್ ಪೇಪರ್ ಲೆಂದಿ ಇರುತ್ತೆ, ಆ ರೀತಿ ಆಗಲ್ಲ. ಬಿ ಪ್ರಾಕ್ಟಿಕಲ್ ಆಗಿರಿ. ಅವಾಗೆಲ್ಲ ಹಳೆ ಕ್ವಶನ್ ಬರ್ತಿದ್ವು, ಒಂದ್ಸರಿ 1ರಿಂದ 100 ಕ್ವಶನ್ಸ್ ಕಂಪ್ಲೀಟಾಗಿ ಓದ್ಕೊಂಡು ಹೋಗಿ ನಿನಗೆ ಯಾವುದೇ ಬರಲಿಲ್ಲ ಅಂದ್ರೆ 50-50 ಇದೆ ಈ ನನಗೆ ಕ್ವಶನ್ ಅಂದ್ರೂ ಕೂಡ ರಿಟರ್ನ್ ಇನ್ನೊಂದು ಸರಿ ಬಂದು ಓದ್ಕೊಂಡು ನಿನಗೆ ಆನ್ಸರ್ ಮಾಡೋಕ್ಕೆ ಚಾನ್ಸಸ್ ಇರ್ತಿತ್ತು. ಇವಾಗ ಏನು ಮಾಡಿದ್ದಾನೆ, ಅದೇ ಟೈಮ್ ಇದೆ, ಸೇಮ್ ಟೈಮ್ ಇದೆ, ಟೈಮ್ ಏನೋ ನಿಮಗೆ ಎಕ್ಸ್ಟೆಂಡ್ ಮಾಡಿಲ್ಲ. ಓಕೆನಾ, ಟೈಮು ಸೇಮ್ ಇದೆ, ಆದರೆ ಕ್ವಶನ್ ಪೇಪರನ್ನು ಲೆಂತಿ ಮಾಡ್ತಿದ್ದಾನೆ. ನೀನು ಅಕ್ಯುರೇಟಾಗಿ, ಸ್ಪೀಡಾಗಿರಬೇಕು, ಬೇಗ ಓದ್ಕೊಂಡು ಬೇಗ ಅರ್ಥ ಮಾಡ್ಕೊಳೋರು ಬೇಕಂತ ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕ್ವಶನ್ ಪೇಪರ್ ಏನು ಡಿಫಿಕಲ್ಟಿ ಅಂತ ಇಲ್ಲ, ಸೇಮ್ ಅದೇ, ಬಟ್ ಕಂಟೆಂಟ್ ಜಾಸ್ತಿ ಮಾಡಿದ್ದಾನೆ, ಲೆಂತಿ ಜಾಸ್ತಿ ಮಾಡಿದ್ದಾನೆ. ಕಡಿಮೆ ಓದ್ಕೊಂಡು ಜಾಸ್ತಿ ಓದ್ಕೊಂಡು ಅದನ್ನು ಬೇಗ ಗ್ರಾಸ್ಪಿಂಗ್ ಮಾಡಿಕೊಂಡು ನೀನು ಕರೆಕ್ಟ್ ಆನ್ಸರ್ನ ಬೇಗ ನೀಡಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಕ್ವಶನ್ಸನ್ನು ಡಿಫಿಕಲ್ಟ್ ಮಾಡ್ತಿದ್ದಾನೆ ಅಷ್ಟೇ. ಓಕೆ,
ನೀವು ಎಷ್ಟು ಸ್ಪೀಡ್ ಆಗ್ತಿರೋ ಅಷ್ಟು ನಿಮಗೆ ಕ್ವಶನ್ಸು ಈಸಿ ಆಗ್ತವೆ. ನೆಕ್ಸ್ಟ್ ಜೀವ ವೈವಿಧ್ಯತೆ ತಾಣಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಎಷ್ಟು ಎಕ್ಸಾಮಲ್ಲಿ ಬಂದಿಲ್ಲಪ್ಪ ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟು, ಓಕೆನಾ. ಎಲ್ಲ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ 10 ಕ್ವಶನ್ ಪೇಪರ್ ಬಂದರೆ ಕನಿಷ್ಠ 7ರಿಂದ 8 ಕ್ವಶನ್ ಪೇಪರಲ್ಲಿ ಈ ಟಾಪಿಕ್ ಬಂದೇ ಬರುತ್ತೆ, ಓಕೆನಾ. ಇರೋದು ಭಾರತದಲ್ಲಿ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದ್ದಾವೆ. ಇಂಥವು 4 ಕಂಡಮಟ್ಟ ಮಾಡ್ಕೊಳ್ಳಿದ್ದಂದ್ರೆ ಹೆಂಗೆ ನೀವು, ಓಕೆನಾ. ಇದರಲ್ಲಿ ಯಾವುದು ಥಾರ್ ಮರುಭೂಮಿ ಅಲ್ಲ, ಓಕೆನಾ. ಇಷ್ಟು 1 2 3 ಇರ್ಬೇಕು ಇದಕ್ಕೆ ಆನ್ಸರ್, ಓಕೆನಾ. ಇದು ಓಕೆನಾ. ಹಿಂಗೆ ಬಂದಾಗ ಅವನ್ನ ಕಂಪ್ಲೀಟಾಗಿ ನೀವು ಕಂಪ್ಲೀಟ್ ಅನಾಲಿಸಿಸ್, ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನೀವು. ಏನಿದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೇಳ್ತಾನೆ, ಹಿಮಾಲಯ, ಇಂಡೋ ಬರ್ಮಾ, ಪಶ್ಚಿಮ ಘಟ್ಟ, ಹಿಂಗೆಲ್ಲ ತಲೆ ಕೆರ್ಕೊಂಡು ಕೂಡ್ಕೋಬಾರ್ದು. ಈಗ ಹಿಮಾಲಯ ಅಂತ ಬಂದ ತಕ್ಷಣ ಇಲ್ಲೂ ಕೂಡ ಕನ್ಫ್ಯೂಸ್ ಆಗ್ತಾರೆ. ಇದ್ರೇನಂದ್ರೆ ಮ್ಯಾಕ್ಸಿಮಮ್ ಓದುವಾಗ ಏನು ಮಾಡ್ತೀವಿ ಅಂದರೆ ಸ್ಕೂಲ್ ಬುಕ್ಸಲ್ಲಿ ಕೂಡ ಏನು ಕೊಟ್ಟಿದ್ದಾನೆ ಅಂದ್ರೆ ಪೂರ್ವ ಹಿಮಾಲಯ ಅಂತ ಕೊಟ್ಟಿದ್ದಾನೆ, ಪೂರ್ವ ಹಿಮಾಲಯ, ಓಕೆನಾ. ಪೂರ್ವ ಹಿಮಾಲಯ ಅಂತ ಕೊಟ್ಟಿದ್ದಾನೆ. ನೀವು ಕನ್ಫ್ಯೂಷನ್ ಆಗಿ ಜಸ್ಟ್ ಹಿಮಾಲಯ ಕೊಟ್ಟಿದ್ದಾನೆ, ಇದು ರೈಟ್ ಆ ರಾಂಗು, ಅದಕ್ಕೆ ಇಲ್ಲ ನೋಡ್ಕೊಂತ ಕೂಡಬಾರ್ದು, ಓಕೆನಾ. ಹಿಮಾಲಯ ನೋಡೋಣ, ಯಾಕೋ ಸ್ವಲ್ಪ ಡೌಟ್ ಅನಿಸ್ತದೆ. ಅದು ನೋಡಿದ ತಕ್ಷಣ ಕೆಳಗೆ ಆಪ್ಷನ್ ಬಂದ್ಬಿಡೋದು, ಹಿಮಾಲಯ ರೈಟಾ, ಕೆಳಗೆ. ಆಮೇಲೆ ಅದು ಬಿಟ್ಟೆ ಇಂಡೋ ಬರ್ಮಾ ರೈಟು, ಪಶ್ಚಿಮ ಘಟ್ಟ ರೈಟು ನಿನಗೆ ಗೊತ್ತಿದೆ. ಥಾರ್ ಮರುಭೂಮಿ ಅಲ್ಲ ಅಂತ ನಿನಗೆ ಗೊತ್ತಿದೆ, ಓಕೆನಾ. ಥಾರ್ ಮರುಭೂಮಿ ಇದೇನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಲ್ಲ, ಓಕೆನಾ. ಹಂಗೆ ಬಂದ ತಕ್ಷಣ 4 ಯಾವುದ್ರಲ್ಲಿ ಸ್ಕಿಪ್ ಮಾಡಿಬಿಡು. 4 ಇದರಲ್ಲಿ ಇಲ್ಲ, ಇದರಲ್ಲಿ ಐತಿ, ಹಂಗಂದ್ರೆ 3 ಬರಲ್ಲ. ಹಂಗಂದ್ರೆ ಆಪ್ಷನ್ 1 ಹಾಕೊಂಡು ಮುಂದೆ ಹೋಗ್ತಿರ್ಬೇಕಷ್ಟೇ. ಪೂರ್ವ ಹಿಮಾಲಯ ಇರಬೇಕಿತ್ತು, ಹಂಗಂದ್ರೆ ಒಂದೇದು ರಾಂಗ್ ಇದೆ ನನಗೆ ಅಂತ ಅಂದು ನೀನೇನಾದರೂ ಆಪ್ಷನ್ ಸೆಕೆಂಡಿಗೆ ಟಿಕ್ ಮಾಡಿದೆ ಅಂದರೆ ಒಂದೇದು ರಾಂಗ್ ಇರ್ಬೇಕು. ನನಗೆ ಒಂದೇ ಆಪ್ಷನ್ ಇಲ್ಲದೆ ಇರೋದು ಬಿ ಅಂತ ಟಿಕ್ ಮಾಡಿದ್ರೆ ರಾಂಗ್ ಆಗುತ್ತೆ ಅಲ್ಲಿ, ಓಕೆನಾ. ಜಸ್ಟ್ ಹಿಮಾಲಯ ಕೊಟ್ಟಿದ್ದಾನೆ ಅಂತಂದ್ರೂ ಕೂಡ ರೈಟ್ ಅದಕ್ಕೆ ಆನ್ಸರ್. ಒಂದೊಂದ್ಸರಿ ಪೂರ್ವ ಹಿಮಾಲಯ ಕೂಡ ಕೊಟ್ಟಿದ್ದಾನೆ KPSC, ಅದು ಕೂಡ ರೈಟ್ ಕೊಟ್ಟಿದ್ದಾನೆ, ಓಕೆ. ಹಂಗಿದ್ದಾಗ ಕ್ವಶನ್ ಪೇಪರ್ ಎಷ್ಟು ಫ್ಲೆಕ್ಸಿಬಲ್ ಆಗಿ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ, ನೀವು ಅಷ್ಟು ಫ್ಲೆಕ್ಸಿಬಲ್ ಅದ್ರ ಜೊತೆ ಹೋಗಬೇಕು. ಅದು ಹಿಂಗೆ ಹೋಗ್ತಿದೆ ಅಂದರೆ ಹಾಗೆ ಹೋಗ್ಬೇಕಷ್ಟೆ, ಓಕೆನಾ. ಇಲ್ಲ ಈ ರೂಟ್ ಸರಿ ಇಲ್ಲ ರೀ, ನಾನು ಈ ಕಡೆ ಹೋಗ್ತೀನಿ ಅಂತ ಅಂದ್ರೆ ಅವ್ನ ಕ್ವಶನ್ ಪೇಪರ್ ಸೆಟ್ಟರ್ ಮೈಂಡ್ ಸೆಟ್ ಏನಿದೆ ಅದ್ರ ಕಡೆ ಹೋಗ್ತಿರ್ಬೇಕು, ಓಕೆ. ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ಬಂದಿದೆ. ಹಸಿರು ಮನೆ ಅನಿಲ ಯಾವ ಕ್ವಶನ್ ಪೇಪರಲ್ಲಿ ಬಂದಿಲ್ಲ ಹೇಳಿದ್ದು, ಹಸಿರು ಮನೆ ಅನಿಲ, ಓಕೆನಾ. ಗ್ರೀನ್ ಹೌಸ್ ಗ್ಯಾಸಸ್ಸು ಯಾವುದ್ರ ಮೇಲೆ ಬಂದಿಲ್ಲ ಹೇಳಿ, ಯಾವ ಕ್ವಶನ್ ಪೇಪರಲ್ಲಿ ಬಂದಿಲ್ಲ. 10 ಕ್ವಶನ್ ಪೇಪರ್ ಬಂದರೆ 10 ಕ್ವಶನ್ ಪೇಪರಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಕೇಳ್ತಾನೆ, ಓಕೆನಾ. ಇದ್ರಲ್ಲಿ ಏನು ಕೇಳ್ತಾನೆ, ಗ್ರೀನ್ ಹೌಸ್ ಗ್ಯಾಸಸ್ ಅತಿ ಹೆಚ್ಚು ಜಾಗತಿಕ ತಾಪಮಾನ ಏರಿಕೆಯನ್ನು ಯಾವುದು ಮಾಡ್ತತಿ ಅಂತ ಕೇಳ್ತಾನೆ. ಯಾವ ಕ್ವಶನ್ ಪೇಪರಲ್ಲಿ ಬಂದಿದೆ ಹೇಳಿ, ಎಲ್ಲ ಕ್ವಶನ್ ಪೇಪರಲ್ಲಿ ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಬಂದಿದೆ, ಓಕೆನಾ. ಇದ್ರ ಮೇಲೆ ನಾನು ಡೆಡಿಕೇಟೆಡ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೂಡ ಎಲ್ಲ ಅದರದ್ದು ಕಂಪ್ಲೀಟ್ ಆಗಿ ಕ್ಲಾಸಸ್ನ ಮಾಡ್ತೀನಿ. ಆಮೇಲೆ ಹಸಿರು ನ್ಯಾಯಮಂಡಳಿ, ಇದು ಕೂಡ ರಿಪೀಟೆಡ್ ಕ್ವಶನ್ಸ್, ಓಕೆನಾ. ಹಸಿರು ನ್ಯಾಯಮಂಡಳಿಯನ್ನು ಈ ಕೆಳಗಿನ ಯಾವ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲಾಗಿದೆ, ಇದು ಕೂಡ ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್ ಜಂಟಿ ಅರಣ್ಯ ನಿರ್ವಹಣೆ, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾನೆ, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ, ಓಕೆನಾ. ಈ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ, ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಗೊತ್ತು ನಮಗೆ, ಓಕೆನಾ. ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಗೊತ್ತು. ಇದರಲ್ಲಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾನೆ ಕ್ವಶನ್, ಈ ಕ್ವಶನ್ ಅನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾನೆ, ಓಕೆ. ನೆಕ್ಸ್ಟ್ ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಕೂಡ ಫಿಕ್ಸ್. ಇವು ರಾಮ್ಸರ್ ತಾಣ್ಗಳು ಯಾವಾಗಲೂ ಕ್ವಶನ್ ಬರ್ತದೆ, ಅದೇ ರೀತಿ ಬಂದಿದೆ. ಅಲ್ಲಿ ಒಂದೊಂದು ಕೇಳ್ತಿದ್ದ, ಇದರಲ್ಲಿ ಹೊಂದಿಸಿ ಬರೆಯೋ ಕೇಳ್ತಿದ್ದೆ. ಹೊಂದಿಸಿ ಬರೋದಲ್ಲ, 4 ಕೊಟ್ಟು ಯಾವ ಪೇರ್ ರೈಟ್ ಅಂತ ಕೇಳ್ತಾನೆ, ಓಕೆನಾ. ಲೋಟಕ್ ಸರೋವರ, ಅಷ್ಟಮುಡಿ, ರುದ್ರಸಾಗರ, ದೀಪೂರು ಬಿಲ್, ಓಕೆನಾ. ರುದ್ರಸಾಗರ ಇದು ಒಂದು ಹೊಸದು ಅಂದ್ಕೊಳ್ತೀನಿ, ಉಳಿದ 3 ಕೂಡ ಗೊತ್ತಿರಲ್ಲ, ಓಕೆ. ನೆಕ್ಸ್ಟ್ ಕಣಗಳು ಏನಿದು ಪರ್ಟಿಕ್ಯುಲರ್ ಮ್ಯಾಟರ್ಸ್ ಬಗ್ಗೆ ಕೇಳ್ದಾನೆ, ಓಕೆನಾ. ಇದು ಸೈನ್ಸಲ್ಲಿ ಸ್ವಲ್ಪ ಡೆಪ್ತ್ ಕೇಳ್ದಾನೆ ಇದರಲ್ಲಿ. ಇಂಥ ಡಾಟಾ ಕೇಳಿದಾಗ ನೀವು ಕ್ಲಮ್ಸಿಯಾಗಿ ಏನು ಮಾಡ್ತೀರಾ, ಡಾಟಾ ಕೇಳಿದ ತಕ್ಷಣ ನಾವು ಆನ್ಸರ್ನ ಬಿಟ್ಟು ಬರೋದು, ಕ್ವಶನ್ಸನ್ನು ಬಿಟ್ಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಹಾಗಾಗಿ ಸೈನ್ಸಲ್ಲೂ ಡಾಟಾ ಕೂಡ ಕೇಳ್ತಿದ್ದಾನೆ. ನೀವು ಕ್ವಶನ್ ಪೇಪರ್ ಒಂದು ಕ್ವಶನ್ ನೋಡಿದ ತಕ್ಷಣ ಅವ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅದರ 10ರಷ್ಟು ನೀವು ಮುಂದೆ ಅಡ್ವಾನ್ಸ್ ಆಗಿ ಯೋಚನೆ ಮಾಡಬೇಕು, ಓಕೆ. ಇದರಲ್ಲಿ ಪಾಯಿಂಟ್ ವೈಸ್ ನಂಬರ್ ಕೊಟ್ಟು ಕೇಳ್ತಿದ್ದಾನೆ ಅಂದರೆ ನೆಕ್ಸ್ಟು ಇದಕ್ಕಿಂತ ಅಪ್ಡೇಟ್ ಬರಲ್ಲ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು, ಓಕೆನಾ. ಇದೇ ಡಿಫಿಕಲ್ಟ್ ಅಂತ ಅಂದರೆ ನೆಕ್ಸ್ಟ್ 708 ಕ್ವಶನ್ ಪೇಪರ್ ಇದಕ್ಕಿಂತ ಚೆನ್ನಾಗಿ ಬರುತ್ತೆ, ಓಕೆನಾ. ಹಂಗಾಗಿ ಈಸಿ ತೊಗೋಬೇಡಿ. ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ದಾನೆ. ನ್ಯಾಷನಲ್ ಪಾರ್ಕಲ್ಲಿ ಸೈಲೆಂಟ್ ವ್ಯಾಲಿ, ಕಾಜಿರಂಗ, ಬಂಧವಘಾಟ್, ಹೆಮಿಸ್ ಎಲ್ಲ ಹೇಳಿಕೆ ಕೂಡ ಎಲ್ಲ ಪೇರ್ಸ್ ಕೂಡ ರಿಪೀಟೆಡ್ ಇವು, ಓಕೆನಾ. ನೆಕ್ಸ್ಟ್ ಕೆಳಗಿನ ಯಾವ ನವೀಕರಿಸಬಹುದಾದ ಇಂಧನ, ರಿನ್ಯೂವಲ್ ಎನರ್ಜಿ ಬಗ್ಗೆ ಕೇಳ್ತಿದ್ದಾನೆ, ಓಕೆನಾ. ರಿನ್ಯೂವಲ್ ಎನರ್ಜಿ ಬಗ್ಗೆ ಇದು ಕೂಡ ಬಂದಿರೋ ಕ್ವಶನ್ಸ್, ಓಕೆ. ಬಟ್ ಕರೆಂಟ್ ಅಫೇರ್ಸಲ್ಲಿ ಟಚ್ ಅಪ್ ಮಾಡಿ ಕೇಳಿದಾನೆ, ಓಕೆನಾ. 2024 ಹೊತ್ತಿಗೆ ಯಾವುದು ಹೆಚ್ಚಿನ ಪಾಲನೆ ನೀಡುತ್ತದೆ ಅಂತ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳ್ತಾನೆ ಅದಕ್ಕೆ, ಓಕೆ. ನೆಕ್ಸ್ಟ್
ಭಾರತದ ಇಂಗಾಲ ಮಾರುಕಟ್ಟೆ ಏನಿದು ಕಾರ್ಬನ್ ಮಾರ್ಕೆಟ್ ಅಂತ ಕೇಳ್ತಾನೆ. ಆ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು. ನೆಕ್ಸ್ಟ್ ಬಸಲ್ ಸಮಾವೇಶ, ಇದು ಸ್ಟಾಟಿಕ್ ಜಿಕೆ ಇದು, ಓಕೆನಾ. ಬಸಲ್ ಸಮಾವೇಶ ಇದು ಇ ವಿ ಎಸ್ ಅಲ್ಲೇ ಬರುತ್ತೆ. ಅಪಾಯಕಾರಿ ತ್ಯಾಜ್ಯಗಳನ್ನ ಗಡಿ ನಿರ್ವಹಣೆ, ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಕೆಳಗಿನ ಯಾವ ಹಾರ್ಮೋನ್, ಓಕೆನಾ, ಹಾರ್ಮೋನ್ ರಿಲೇಟೆಡ್ ಯಾವಾಗಲೂ ಬರುತ್ತೆ ಕ್ವಶನ್ಸ್, ಓಕೆನಾ. ಮಾನವ ದೇಹದ ಹಾರ್ಮೋನ್ ರಿಲೇಟೆಡ್ ಇಷ್ಟು ಇದಾವಲ್ಲ ಆಪ್ಷನ್, ಇವು 4ರ ಮೇಲೆ ಕ್ವಶನ್ಸ್ ಬೇಕಾದಷ್ಟು ಸರಿ ಆಗಿ ಹೋಗ್ಬಿಟ್ಟಿದೆ, ಬೇಕಾದಷ್ಟು ಸರಿ. ಓಕೆ. ನೆಕ್ಸ್ಟ್ ಜೀವಕೋಶ ಅಂಗಾಂಗಗಳ ಶಕ್ತಿ ಕೇಂದ್ರ, ಇದು ಫ್ಯಾಕ್ಚುಯಲ್ ಕ್ವಶನ್, ಎಷ್ಟು ಸರಿ ಕೇಳಿದಾನಂದ್ರೆ ಲೆಕ್ಕನೇ ಇಲ್ಲ, ಓಕೆನಾ. ಮೈಟೋಕಾಂಡ್ರಿಯಾ ರೈಟ್ ಆನ್ಸರು. ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮ್ಯಾಕ್ಸಿಮಮ್ ಸರಿ ಬಂದೋಗಿದೆ. ಫೋಟೋಸಿಂಥಸಿಸ್ ರಿಲೇಟೆಡ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೋಗಿದೆ, ಓಕೆನಾ. ಕ್ವಶನ್ಸ್ ಪೇಪರು ಡಿಫಿಕಲ್ಟ್ ಇಲ್ಲ, ಸೇಮ್ ಕಂಟೆಂಟ್ ಅನ್ನೇ ಲೆಂತಿ ಮಾಡಿದ್ದಾನೆ, ಓಕೆ. ನೆಕ್ಸ್ಟ್ ಕೆಳಗಿನ ಯಾವ ಪ್ರಮಾಣವು ಶಕ್ತಿಯಂತೆ ಒಂದೇ ಘಟಕವನ್ನು ಹೊಂದಿದೆ, ಓಕೆ. ನೆಕ್ಸ್ಟು ನಕ್ಷತ್ರಗಳ ಮಿನುಗುವಿಕೆ ಯಾವ ವಿದ್ಯಮಾನವನ್ನು ಹೊಂದಿದೆ, ಓಕೆನಾ. ಇವು 4 ತಿಳ್ಕೊಬೇಕು ನೀವು. 4ರ ಮೇಲೇನು ಕೂಡ ಬಹಳ ಸಾರಿ ಕ್ವಶನ್ಸ್ ಬಂದಿದೆ, ಬರುತ್ತೆ ಕೂಡ, ಓಕೆ. ನೆಕ್ಸ್ಟ್ ಈ ರೀತಿ ಸ್ವಲ್ಪ ಇವು UPSC ಸ್ಟ್ರಕ್ಚರ್ ಬೇಸ್ಡ್ ಕ್ವಶನ್ಸ್ ಇದು, ಓಕೆನಾ. ಇಂಥವು UPSC ಕೇಳ್ತಾರೆ, ಅದನ್ನ ಸ್ವಲ್ಪ ಇವರು ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಈ ರೀತಿ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಇದಕ್ಕಿಂತ ಜಾಸ್ತಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಅವಾಗ ಇಂಥ ಕ್ವಶನ್ಸ್ ಸ್ಕಿಪ್ ಮಾಡ್ತಾರೆ, ಇಲ್ಲಿದಾವಲ್ವಾ ಇಂಥ ಕ್ವಶನ್ಸ್ ಅನ್ನ ಸ್ಕಿಪ್ ಮಾಡ್ತಾರೆ. ಅಂಥವನ್ನ ಇಲ್ಲಿ ಬರ್ತಲ್ಲ ನೆಕ್ಸ್ಟ್, ಇಂಥವನ್ನ ಜಾಸ್ತಿ ಆಗ್ತಾನೆ, ಓಕೆನಾ. ಹೀಲಿಯಂ, ಯುರೇನಿಯಂ, ಸೋಡಿಯಂ, ಪಾದರಸ, ಓಕೆನಾ. ಇವೆಲ್ಲವೂ ಫ್ಯಾಕ್ಚುಯಲ್ ಒಂದನ್ನೇ ಕೇಳ್ತಿದ್ರು. ಬಿಫೋರು ಒಂದೇ ಹೀಲಿಯಂ ಅದರ ಬಳಕೆ ಯಾವುದಕ್ಕೆ, ಯುರೇನಿಯಂ ಬಳಕೆ ಯಾವುದಕ್ಕೆ, ಸೋಡಿಯಂ ಬಳಕೆ ಯಾವುದಕ್ಕೆ, ಪಾದರಸ ಬಳಕೆ ಯಾವುದಕ್ಕೆ ಅಂತ ಕೇಳ್ತಿದ್ರು. ಇವಾಗ 4 ನಿನಗೆ ಅಟ್ ಎ ಟೈಮ್ ಗೊತ್ತಿರ್ಬೇಕು ರಜಾ, ಇಷ್ಟು ಹೋದ ತಕ್ಷಣ ನಿನಗೆ ಆನ್ಸರ್ ಮಾಡೋಕ್ಕೆ ಗೊತ್ತಿರ್ಬೇಕಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಚಂದ್ರಯಾನ 3, ಆದಿತ್ಯ L1, ಮಂಗಳಯಾನ, ಇವು ಕೂಡ ಸಿಂಗಲ್ ಕೇಳ್ತಿದ್ರು, ಮರ್ಜ್ ಮಾಡಿ ಕೇಳ್ತಿದ್ರು. ಏನು ಅಂತ ಪೇಪರ್ ಏನು ಡಿಫಿಕಲ್ಟ್ ಇಲ್ಲ, ಓಕೆ. ಭಾರತದಲ್ಲಿ ಪರಮಾಣು ಶಕ್ತಿಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ಪರಮಾಣು ಶಕ್ತಿ ರಿಲೇಟೆಡ್ ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಕೇಳ್ತಾನೆ, ಓಕೆನಾ. 4 ಹೇಳಿಕೆ ಕೊಟ್ಟು ಕೇಳ್ತಾನೆ. ನೆಕ್ಸ್ಟ್ ಕೆಳಗಿನ ಯಾವುದು ಕ್ವಾಂಟಮ್ ಕಂಪ್ಯೂಟಿಂಗ್, ಓಕೆನಾ. ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಟಾಪಿಕ್ ಅಷ್ಟೇ ನನಗೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅದರ ಬಗ್ಗೆ ಕಂಪ್ಲೀಟಾಗಿ ಓದ್ಕೋಬೇಕು. ಅದು ಯಾವುದೇ ರೀತಿ ಕ್ವಶನ್ ಬಂದರೂ ಕೂಡ ನಾನು ಅಟೆಂಡ್ ಮಾಡ್ತೀನಿ. ಅಷ್ಟು ಡಿಫಿಕಲ್ಟ್ ಆಗಿ ಯಾವುದೇ ರೀತಿ ಕೇಳಿ ಈ ಟಾಪಿಕ್ ಮೇಲೆ ಕ್ವಾಂಟಮ್ ಕಂಪ್ಯೂಟಿಂಗ್ ಇಷ್ಟ ನನಗೇನು ಕಾನ್ಸೆಪ್ಟ್ ಏನು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಷ್ಟೇ, ಓಕೆನಾ. ಈ ಕ್ವಾಂಟಮ್ ಕಂಪ್ಯೂಟಿಂಗ್ ರಿಲೇಟೆಡ್ ಯಾವುದೇ ರೀತಿ ಕ್ವಶನ್ ಬಂದ್ರೂ ಕೂಡ ನಾ ಮಾಡ್ಕೊಳ್ತೀನಿ. ನನಗೆ ಅದು ಗೊತ್ತಿಲ್ಲ, ಅವು ಒಂದು ಹೇಳಿಕೆಯಲ್ಲಿ ಕೇಳ್ತಾನೋ, ಫ್ಯಾಕ್ಚುಯಲ್ ಕೇಳ್ತಾನೋ, ಇನ್ ಡೀಟೇಲ್ ಆಗಿ ಕೇಳ್ತಾನೋ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿ ಕೇಳ್ತಾನೋ, ನನಗೆ ಅದು ಬೇಡ. ಅದ್ರ ಬಗ್ಗೆ ಯಾವುದೇ ರೀತಿ ಕ್ವಶನ್ ಬಂದರೂ ಕೂಡ ನಾನು ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ PH ಮೌಲ್ಯ, ಇದು ಯಾವಾಗಲೂ ಬರುತ್ತೆ, ಓಕೆನಾ. 0 to 14, ಆಮೇಲೆ ಇದರಲ್ಲಿ 7 ನ್ಯೂಟ್ರಲ್ ಇರುತ್ತೆ, ಓಕೆನಾ. ಅದು ಯಾವಾಗಲೂ ಬರುತ್ತೆ, ಡೀಟೇಲ್ ಆಗಿ ಕೇಳ್ತಾರೆ, ಡೀಟೇಲ್ ಆಗಿ ಓದ್ಕೋಬೇಕು ನೀವು. ನೆಕ್ಸ್ಟು 5,000 ಮತ್ತು 2 ವರ್ಷಗಳ ಸರಳ ಬಡ್ಡಿ ದರದಲ್ಲಿ ಅಲ್ಲಿ 13 ಕ್ವಶನು, ಇದು 14, 15, ಓಕೆನಾ. 15 ಕ್ವಶನ್ಸ್ ಮೆಂಟಾಲಿಟಿ ಕೇಳಿದ ನೋಡಿ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ. ನೈಋತ್ಯ ಮಾನ್ಸೂನ್, ಓಕೆನಾ. ಮಾನ್ಸೂನ್ ಇಂಡಿಯನ್ ಮಾನ್ಸೂನು ಫಿಕ್ಸ್. ನೈಋತ್ಯ ಮಾನ್ಸೂನ್ ಕೇಳ್ತಾನೋ ಅಥವಾ ಈಶಾನ್ಯ ಮಾನ್ಸೂನ್ ಕೇಳ್ತಾನೋ ಗೊತ್ತಿಲ್ಲ, ಒಟ್ಟು ಮಾನ್ಸೂನ್ ರಿಲೇಟೆಡ್ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಅವ್ನು ಯಾವ ರೀತಿ ಕೇಳ್ತಾನೆ ನಮಗೆ ಅದು ಗೊತ್ತಿಲ್ಲ, ಏನು ಕೇಳ್ತಾನೆ ಮಾನ್ಸೂನ್ ಅಷ್ಟೇ ಟಾಪಿಕ್. ನನಗೆ ಮಾನ್ಸೂನ್ ಮೇಲೆ ಕ್ವಶನ್ಸು ಬರುತ್ತೆ ನನಗೆ, ಅದ್ರ ಮೇಲೆ ಯಾವುದೇ ರೀತಿ ಕ್ವಶನ್ ಬಂದ್ರೂ ಕೂಡ ನಾನು ಅಟೆಂಡ್ ಮಾಡಬೇಕು. ಈ ಮೈಂಡ್ ಸೆಟಲ್ಲಿ ಓದಬೇಕು ನೀವು. ಅದು ಬಿಟ್ಟು ಮಾನ್ಸೂನ್ ಈ ಕ್ವಶನ್ ಪೇಪರಲ್ಲಿ ಏನು ಬಂದಿದೆ ಅಷ್ಟೇ ನೋಡ್ಕೊಂಡು ಹೋಗೋಣ. ಮಾನ್ಸೂನ್ ಈ ಕಡೆಯಿಂದ ಈ ಕಡೆ ಬೀಸುತ್ತೆ, ಈಶಾನ್ಯ ಮಾನ್ಸೂನ್ ಈ ಕಡೆಯಿಂದ ಈ ಕಡೆ ಬೀಸುತ್ತೆ, ಅಷ್ಟು ನೆನಪು ಮಾಡ್ಕೊಂಡು ಹೋದರೆ ನೀನು ಎಕ್ಸಾಮ್ಸಲ್ಲಿ ಈ ರೀತಿ ಬಂದಾಗ ಬಿಟ್ಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಹಾಗಾಗಿ ಮಾನ್ಸೂನ್ ಟಾಪಿಕ್ ಅಷ್ಟೇ, ಆ ಟಾಪಿಕ್ ಮೇಲೆ ಯಾವುದೇ ರೀತಿ ಕ್ವಶನ್ ಬಂದ್ರೂ ಕೂಡ ನಾನು ಅಟೆಂಡ್ ಮಾಡಬೇಕು, ಅಷ್ಟೇ ಇರಬೇಕು ಮೈಂಡ್ ಸೆಟ್ ನಿಮಗೆ. ಈ ಟಾಪಿಕ್ ರಿಲೇಟೆಡ್ ಹೋಗಿ ನೀವು, ಅದು ಬಿಟ್ಟು ಕ್ವಶನ್ ಪೇಪರಲ್ಲಿ ಬಂದಿರೋದು ಇಷ್ಟೇ ಓದ್ಕೊಂಡು ಹೋಗ್ತೀನಿ, ನನ್ನ ಹತ್ರ ಸ್ಕೂಲ್ ಬುಕ್ಸ್ ಇದೆ ಇಷ್ಟೇ ಓದ್ಕೊಂಡು ಹೋಗ್ತೀನಿ, ಆ ರೀತಿ ಬೇಡ. ನನ್ನ ಹತ್ರ ಸಣ್ಣ ಚೋಟ ಮೋಟ ಬುಕ್ ಇದೆ, ನಾನು ಇಷ್ಟೇ ಓದ್ಕೊಂಡು ಹೋಗ್ತೀನಿ, ಯಾರ ಕ್ಲಾಸ್ ಮಾಡಿದರೆ ಮಾನ್ಸೂನ್ ರಿಲೇಟೆಡ್ ಅವ್ರು ಇಷ್ಟೇ ಹೇಳ್ತಾರೆ ನಾನು ಅಷ್ಟೇ ನೋಡ್ಕೊಂಡು ಹೋಗ್ತೀನಿ, ಇಲ್ಲ ಆ ಥರ ಬೇಡ. ನಿಂದೇ ಆದ ಓನ್ ಪ್ರಿಪ್ರೇಷನ್ ಇರಲಿ. ಈಗ ಜಿಯೋಗ್ರಫಿ ಅಂತ ಬಂದ ತಕ್ಷಣ ನೀವು ಕಂಪಲ್ಸರಿ ನೀವು ರಂಗನಾಥ್ ಸರ್ ಬುಕ್ನೇ ಓದ್ಬೇಕು ನೀವು, ಓಕೆನಾ. ರಂಗನಾಥ್ ಸರ್ ಬುಕ್ನೇ ಓದಿ, ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅವರು, ಓಕೆ. ನೆಕ್ಸ್ಟ್ ಕೆಳಗಿನ ಯಾವ ಜೋಡಿ ಮಣ್ಣುಗಳ ಬಗ್ಗೆ ಬರುತ್ತೆ. ಮಣ್ಣು, ನದಿ, ಮಾನ್ಸೂನು, ಓಕೆನಾ. ಆಮೇಲೆ ಫಾರೆಸ್ಟು, ಇವೆಲ್ಲ ರಿಪೀಟೆಡ್ ಟಾಪಿಕ್ಸ್. ಇವು ಆ ಟಾಪಿಕ್ಸ್ನ ಬಿಡಬಾರ್ದು, ಅಲ್ಲಿ ಕ್ವಶನ್ ಬರ್ತವೆ. ಅಂಥವಲ್ಲಿ ನೀವೇನಾದರೂ ರಾಂಗ್ ಮಾಡ್ತಿದ್ರಿ ಅಂದರೆ ಟ್ರ್ಯಾಕಲ್ಲಿ ಇಲ್ಲ ನೀವು ಅಂತ, ಓಕೆನಾ. ಈ ಫೀಲ್ಡ್ಗೆ ಟ್ರ್ಯಾಕಲ್ಲಿ ಇಲ್ಲ. ಫ್ಯಾಕ್ಚುಯಲ್ ಏನಿದೆ, ಬೇಸಿಕ್ ಏನಿದೆ ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಸಬ್ಜೆಕ್ಟ್ ಏನಿದೆ, ಜಿಯೋಗ್ರಫಿ ಆಯಿತು, ಕಾನ್ಸ್ಟಿಟ್ಯೂಷನು, ಎಕಾನಮಿ, ಸೈನ್ಸು, ಓಕೆನಾ. ಈ ರೀತಿ ಏನು ಒಂದು 5-6 ಸಬ್ಜೆಕ್ಟ್ ಬರ್ತವೆ. ಇದನ್ನೆಲ್ಲ ಹೋಲ್ಡ್ ಆದಮೇಲೆ ಆಮೇಲೆ ಜಂಪ್ ಆಗಬೇಕು ಯಾವುದಕ್ಕೆ, ಕರೆಂಟ್ ಅಫೇರ್ಸ್ಗೆ. ಆಮೇಲೆ ಇಂಟರ್ಲಿಂಕ್ ಮಾಡ್ಕೊತ ಓದ್ಕೋಬೇಕು. ಅದನ್ನ ಬಿಟ್ಟು
ಬರೀ ಸುಮ್ಮನೆ ಜೈ ಜೈ ಮಾಡ್ಕೊತ ಹೋದ್ರೆ 10ರಲ್ಲಿ 11 ಆಗುತ್ತೆ. ಈ ರೀತಿ ಆದರೆ ರೈಟ್ ಪ್ರಿಪ್ರೇಷನ್ ಆಗಲ್ಲ. ಓಕೆನಾ. ಮಣ್ಣು ರಿಲೇಟೆಡ್ ಬರುತ್ತೆ ಕ್ವಶನ್ಸು. ಅವ್ನು ಯಾವುದೇ ರೀತಿ ಕೇಳಲಿ, ಮಣ್ಣು ರಿಲೇಟೆಡ್ ಫ್ಯಾಕ್ಚುಯಲ್ ಕೇಳ್ತಾನೆ. ಓಕೆನಾ. ಅದರಲ್ಲಿ ಎಷ್ಟು ಹ್ಯೂಮಸ್ ಪವರ್ ಇದೆ, ಕಪ್ಪು ಮಣ್ಣಲ್ಲಿ ಎಷ್ಟಿದೆ, ಲ್ಯಾಟ್ರೈಟ್ ಮಣ್ಣಲ್ಲಿ ಎಷ್ಟು ಅಂಶ ಇದೆ, ಪರ್ಸೆಂಟೇಜ್ ಕೇಳ್ತಾನೆ. ಆ ರೀತಿ ಬಂದ್ರೂ ಕೂಡ ಆನ್ಸರ್ ಮಾಡೋಕ್ಕೆ ರೈಟ್ ಇರಬೇಕು. ಈಗ ಅದರಲ್ಲಿ ಕಪ್ಪು ಮಣ್ಣಿನಲ್ಲಿ ಕಬ್ಬಿಣ ಅಂಶ ಎಷ್ಟಿದೆ, ಓಕೆನಾ, ಎಷ್ಟು ಪರ್ಸೆಂಟ್ ಇದ್ದರೆ ಅದನ್ನ ಕಪ್ಪು ಮಣ್ಣು ಅಂತ ಕರಿತೀವಿ. ಈ ರೀತಿ ಕೂಡ ಕ್ವಶನ್ಸು ಬಂದಿದ್ದಾವೆ. ಓಕೆನಾ. ಆ ರೀತಿ ಇದ್ದಾಗ ಯಾವುದೇ ರೀತಿ ಬಂದ್ರೂ ಕೂಡ ಆನ್ಸರ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು ನಿಮಗೆ. ನೆಕ್ಸ್ಟ್ ಕರ್ನಾಟಕ ಭೌಗೋಳಿಕ ವಿಭಾಗ. ಇದು ಎಕ್ಸ್ಪೆಕ್ಟ್ ಮಾಡೋ ಕ್ವಶನ್ಸ್, ಯಾಕಂದರೆ ಕರ್ನಾಟಕ ಎಕ್ಸಾಮ್ ಆಗಿರೋದ್ರಿಂದ ಕರ್ನಾಟಕ ಭೌಗೋಳಿಕ ವಿಭಾಗದ ಮೇಲೆ ಕೇಳೇ ಕೇಳ್ತಾನೆ. ಓಕೆನಾ. ಜಿಯೋಗ್ರಫಿಕಲ್ ಡಿವಿಷನ್ ಬಗ್ಗೆ ಕೇಳೇ ಕೇಳ್ತಾನೆ. ನದಿಗಳ ಬಗ್ಗೆ ಬರಲೇಬೇಕು. ಕರ್ನಾಟಕದಲ್ಲಿ ಯಾವ ನದಿಗಳು ಹುಟ್ಟುತ್ತವೆ, ಕೃಷ್ಣ ಹುಟ್ಟಲ್ಲ, ಗೋದಾವರಿ ಹುಟ್ಟಲ್ಲ, ಕಾವೇರಿ ಮತ್ತು ತುಂಗಭದ್ರಾ ಬರಲೇಬೇಕು ಕ್ವಶನ್ ಪೇಪರ್ ಇದರಲ್ಲಿ. ನೆಕ್ಸ್ಟ್ ಕೆಳಗಿನ ಯಾವ ಬೆಳೆ ಬೆಳ್ಳಿ ಚಿನ್ನ ಎಂದು ಕರೆಯಲಾಗುತ್ತದೆ. ಇಂಥವೆಲ್ಲ ಫ್ಯಾಕ್ಚುಯಲ್ ಇವು, ಇಂಥವು ಮಿಸ್ ಮಾಡ್ಕೋಬಾರ್ದು. ಕರ್ನಾಟಕದ ಹವಾಮಾನ, ಓಕೆನಾ, ಕ್ಲೈಮೇಟ್ ರಿಲೇಟೆಡ್ ಬಂದಿದೆ ಕ್ವಶನ್ಸ್. ಶಬ್ದ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕ್ಲೈಮೇಟ್ ರಿಲೇಟೆಡ್. ಓಕೆನಾ. ಕ್ಲೈಮೇಟ್ ಆಫ್ ಕರ್ನಾಟಕ. ರಾಜ್ಯವು ಮುಖ್ಯವಾಗಿ ಈಶಾನ್ಯ ಮಾನ್ಸೂನ್, ಇಲ್ಲಿ ಕೂಡ ಮಾನ್ಸೂನ್ ಮೇಲೆ ನೋಡ್ರಿ. ಓಕೆನಾ. ಅಂದರೆ ಕ್ವಶನ್ಸ್ ಪೇಪರಲ್ಲಿ ನೋಡಬೇಕು, ನೀವು ಕ್ವಶನ್ ಪೇಪರ್ ನೋಡಬೇಕು. ಪ್ರತಿ ಸಲ ಅವೇ ಬರ್ತಿರ್ತವೆ, ಟಾಪಿಕ್ ಅದೇ ಇದೆ. ಸ್ವಲ್ಪ ಕ್ವಶನನ್ನು ಲೆಂತಿ ಮಾಡಿದ್ದಾನೆ, ಅದಕ್ಕೆ ನೀವು ಭಯಪಡೋ ಚಾನ್ಸಸ್ ಇಲ್ಲ. ಹುಡುಗರು ಏನಂತಿದ್ದಾರೆ, ಸರ್ 7 ನಾಟ್ 8 ಪೇಪರ್ಗೆ ಇದೇ ರೀತಿ ಕ್ವಶನ್ ಪೇಪರ್ ಬಂದರೆ ನನಗೆ ಆಗಲ್ಲ. ಈಗ ನೀವು ಅದೇನು ಅಂತಾರಲ್ಲ, ಹೊಳೆಗೆ ಹಾರೋಕ್ಕಿಂತ ಮುಂಚೆನೇ ನೀವು ಇಲ್ಲ ಆಳ ಇದೆ, ನದಿ ಆಳ ಇದೆ, ನಾನು ಈಜಂಗಿಲ್ಲ ಅಂತಂದರೆ ನೀನು ಈಜೋದು ಕಲಿತ್ರೆ ನದಿಲಿ ಈಜ್ತೀಯಾ, ಬಾವಿಲಿ ಈಜ್ತೀಯ, ಸಮುದ್ರದಲ್ಲೂ ಕೂಡ ಈಜ್ತೀಯ. ನಿಂದೇನು ಈಜ್ಬೇಕಷ್ಟೇ. ನೀನು ನೀರಲ್ಲಿ ಬಿದ್ದಾಗ ನಾನು ಮೇಲೆ ಹೋಗೋದು ಹೆಂಗೆ ಅಷ್ಟೇ ತಲೆಯಲ್ಲಿರ್ಬೇಕು ನಿನಗೆ. ಓಕೆನಾ. ಅದು ಬಿಟ್ಟು ಕ್ವಶನ್ ಪೇಪರ್ ಹಿಂಗೆ ಬಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ನೀನೇ ಇವಾಗ ಯಾಕೆ ಡಿಸೈಡ್ ಮಾಡ್ತೀಯಾ? ಯಾವನಿಗೆ ಗೊತ್ತು? ನೀನು ಓದ್ಕೊಂಡಿರೋದು ಎಲ್ಲ ಬರ್ಬೋದಲ್ವಾ? ಎಲ್ಲ ನೀನು ಫ್ಯಾಕ್ಚುಯಲ್ ಓದ್ಕೊಂಡಿದ್ರೆ ಫ್ಯಾಕ್ಚುಯಲೇ ಬರೋದಲ್ವಾ? ಅಥವಾ ನೀನು ಡೀಟೇಲಾಗಿ ಓದ್ಕೊಂಡಿದ್ರೆ ಡೀಟೇಲಾಗಿ ಕ್ವಶನ್ ಬರ್ಬೋದಲ್ವಾ? ನೀನು ಹಂಗೆ ಯಾಕೆ ಫಸ್ಟ್ ಇವಾಗ ಡಿಸೈಡ್ ಮಾಡಿ ಸರ್ ಹಿಂಗೆ ಬಂದರೆ ಹೆಂಗೆ, ನನಗೆ ಆಗಲ್ಲ ಅಂತ ಇವಾಗ ಯಾಕೆ ಹಿಂಗೆ ಮಾಡ್ತೀರಾ? ಅದಕ್ಕೋಸ್ಕರ ನಾನು ಈ ಕ್ಲಾಸ್ ಮಾಡ್ತಿರೋದನ್ನ. ಓಕೆನಾ. ಈ ರೀತಿ ಕ್ವಶನ್ ಪೇಪರ್ ಈಸಿ ಇದೆ ಅಂತ ನಿಮಗೆ ತಿಳಿಸ್ಬೇಕಾಗಿದೆ ನಾನು. ಓಕೆನಾ. ಎಷ್ಟು ಎಕ್ಸಾಮಲ್ಲಿ ನಾನು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತ ಹೇಳಿಲ್ವಪ್ಪ? ಎಷ್ಟು ಎಕ್ಸಾಮಲ್ಲಿ ಕ್ವಶನ್ ಬಂದಿಲ್ಲ ಹೇಳಿ ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತ? ಓಕೆನಾ. ನೆಕ್ಸ್ಟ್ ರಾಷ್ಟ್ರೀಯ ಕಾಂಗ್ರೆಸ್, ಇದು ಎಷ್ಟು ಎಕ್ಸಾಮಲ್ಲಿ ಬಂದಿಲ್ಲ ಹೇಳಿ? ಓಕೆನಾ. ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಎಲ್ಲ ಕ್ವಶನ್ ಪೇಪರ್ಲ್ಲೂ ಕೇಳಿದೆ. ಅದರಲ್ಲಿ ಫಸ್ಟ್ ಸ್ಥಾಪಿಸಿದ್ರೆ ಯಾರು ಅಂತ ಕೇಳ್ದೇನೆ, ಮೊದಲ ಎಲ್ಲಿ ನಡೀತು ಅಂತ ಕೇಳ್ದೇನೆ, ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ದೇನೆ, ವಿದ್ಯಾವಂತ ಭಾರತೀಯರಿಗೆ ಸರ್ಕಾರದ ಹೆಚ್ಚಿನ ಪಾಲನ್ನು ಕೊಡುವ ಗುರಿಯನ್ನು ಹೊಂದಿತ್ತು. ಓಕೆನಾ. ಇದಲ್ಲ, ಈ ರೀತಿ ಕೂಡ ಕೇಳಿದ್ದೇನೆ. ಓಕೆ. ನೆಕ್ಸ್ಟು ತೀವ್ರಗಾಮಿ ಮಂದಗಾಮಿಗಳ ಬಗ್ಗೆ ಕೇಳಿದ್ದೇನೆ. ನೆಕ್ಸ್ಟು ಘಟನೆ ಸ್ವದೇಶಿ ಚಳವಳಿ ಬಗ್ಗೆ ಕೇಳಿದ್ದೇನೆ. ಓಕೆನಾ. ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಕೇಳಿದ್ದೇನೆ. ಇದು ಕ್ವಶನ್, ಇವು ರಿಪೀಟು. ಆಮೇಲೆ ಸಹಕಾರ ಚಳವಳಿ ಯಾರು ಓದಿಲ್ಲ ಹೇಳಿ? ಇದು ಮೇನ್ ಟಾಪಿಕನ್ನು ಓದಿಲ್ಲ ಅಂದ್ರೂ ಕೂಡ ನೀವು ಫೀಲ್ಡಲ್ಲಿ ಇಲ್ಲ ಅಂತ. ಓಕೆನಾ. ಇವೆಲ್ಲ ಬಂದಿರೋ ಕ್ವಶನ್ಸ್. ಟಿಪ್ಪು ಸುಲ್ತಾನ್ ಬಗ್ಗೆ ಈಗ ನಾವು ಕರ್ನಾಟಕ ಹಿಸ್ಟ್ರಿಯಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಮೈಸೂರು ಅರಮನೆ ರಿಲೇಟೆಡ್ ಓದುವಾಗ ಟಿಪ್ಪು ಸುಲ್ತಾನ್ ಬಗ್ಗೆ ಓದ್ತೀವಿ. ಓಕೆನಾ. ಮೈಸೂರು ದುರ್ಗ. ಆಮೇಲೆ ಕರ್ನಾಟಕದಲ್ಲಿ ನಡೆದ ಕೆಳಗಿನ ಚಳುವಳಿ ಬಗ್ಗೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆನಾ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲ ಮೇನ್ ಟಾಪಿಕ್ಸ್ ಮೇಲೆ ಕೇಳಿರೋದವರು. ಓಕೆನಾ. ನೆಕ್ಸ್ಟ್ ಸ್ವತಂತ್ರ ಹೋರಾಟಗಾರ್ತ ಹೇಳಿಲ್ವ ನಾನು? ಹೆಣ್ಮಕ್ಳ ಬಗ್ಗೆ, ಲೇಡೀಸ್ ಬಗ್ಗೆ ಬಂದರೆ ಅವು ಇಂಪಾರ್ಟೆಂಟ್. ರಾಣಿ ಚೆನ್ನಮ್ಮ ಬಗ್ಗೆ, ಒನಕೆ ಓಬವ್ವ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರೋಜಿನಿ ಮೈಸೂರು, ಎಲ್ಲ ರಿಪೀಟ್. ಸಿಂಧು ಕಣಿವೆ ನಾಗರಿಕತೆ, ಇದು ಹಿಸ್ಟ್ರಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಇದನ್ನ ಹೆಂಗೆ ಬಿಡೋಕ್ಕಾಗುತ್ತೆ ಹೇಳಿ? ಕೆಳಗಿನ ಆರಂಭಿಕ ವೇದಿಕೆ ಮತ್ತು ನಡುವೆ ಸೇಮ್ ಇವೆಲ್ಲ. ಕೆಳಗಿನ ಯಾವ ರಾಜ್ಯ? ಕೌಟಿಲ್ಯನ ಬಗ್ಗೆ, ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ, ಎಲ್ಲ ಬಂದಿರೋ ಕ್ವಶನ್ಸೇ. ನೆಕ್ಸ್ಟು ಟಂಕ ನಾಣ್ಯ ಪದ್ಧತಿ. ಇವರು 4 ಮಂದಿ ಇಂಪಾರ್ಟೆಂಟ್. ಅವ್ರ ಮೇಲೆ ಕ್ವಶನ್ ಯಾವಾಗಲೂ ಬರುತ್ತೆ. ಮೊಘಲರು ಇಂಪಾರ್ಟೆಂಟು. ಬೃಹದೀಶ್ವರ ದೇವಾಲಯ, ಸೂರ್ಯ ದೇವಾಲಯ, ಕುತುಬ್ ಮಿನಾರ್, ಸಾಂಚಿ ಸ್ತೂಪ ಎಲ್ಲವೂ ಬಂದಿರೋ ಕ್ವಶನ್ಸ್ ಇವು. ಇದ್ರ ಮೇಲೆ ಯಾವಾಗಲೂ ಕ್ವಶನ್ ಕೇಳ್ತಾನೆ, ಯಾವಾಗಲೂ. ನೆಕ್ಸ್ಟು ಅಭಿಜ್ಞಾನ ಶಾಕುಂತಲ, ರತ್ನಾವಳಿ, ಮೇಘದೂತ, ಮುದ್ರಾ ರಾಕ್ಷಸ. ಓಕೆನಾ. ಇವೆಲ್ಲವೂ ಬಂದಿರುತ್ತೆ. ನಾನು ಇಷ್ಟು 70 ಕ್ವಶನ್ ಪೇಪರಲ್ಲಿ ಒಂದು 2-3 ಅಷ್ಟೇ ಇದು ಹೊಸದಂತ ಹೇಳಿದ್ದು ನಿಮಗೆ ಉಳಿದೆಲ್ಲ ಬಂದಿರೋದಂತ ಹೇಳ್ತಿದ್ದೀನಿ. ನೋಡೋಣ ಮುಂದೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ 368ನೇ ವಿಧಿ ಯಾರು ಗೊತ್ತಿಲ್ಲಪ್ಪ? 368 ತಿದ್ದುಪಡಿ ರಿಲೇಟೆಡ್ ಅಂತ. ಓಕೆನಾ. ತಿದ್ದುಪಡಿ ರಿಲೇಟೆಡ್ ಕೇಳಿದ್ದೇನೆ. ತಿದ್ದುಪಡಿ ರಿಲೇಟೆಡ್ ಇಲ್ಲದೇ ಕ್ವಶನ್ ಪೇಪರ್ ಪ್ರಿಂಟ್ ಆಗಲ್ಲ. ಪೌರತ್ವ ಬಗ್ಗೆ ಯಾವಾಗಲೂ ಬರೋ ಎಕ್ಸ್ಪೆಕ್ಟೇಷನ್ಸು. ನೆಕ್ಸ್ಟು ಇದು ಅಂತೂ ಮೂಲಭೂತ ಹಕ್ಕುಗಳು ಯಾವಾಗಲೂ ಬರುತ್ತೆ. ಓಕೆನಾ. ಇವೆಲ್ಲ ಸಿಂಗಲ್ ಕೇಳ್ತಿದ್ರು, ಮರ್ಜ್ ಮಾಡಿ ಕೇಳಿದ್ದೇನೆ. ಮೂಲಭೂತ ಹಕ್ಕು ಮೇಲೆ ಕ್ವಶನ್ಸು ಯಾವಾಗಲೂ ಬರುತ್ತೆ. ಮೂಲಭೂತ ಹಕ್ಕು ಮೇಲೆ 2 ಕೇಳಿದ್ದೇನೆ. ಓಕೆನಾ. 2 ಕ್ವಶನ್ ಕೇಳಿದೆ.
ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೇಳಿದಾನೆ. ಇವೆಲ್ಲ ಯೂನಿಕ್ ಚಾಪ್ಟರ್ಸು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲ. ಕಾನ್ಸ್ಟಿಟ್ಯೂಷನ್ ಓದುವಾಗ ನೀವು ಇವ್ರ ಬಗ್ಗೆ ಓದಲಿಲ್ಲ ಅಂದ್ರೆ ನೀವು ಓದೇ ಇಲ್ಲ ಅಂತ. ಓಕೆ. ಪಂಚಾಯತ್ ರಾಜ್ ರೆಗ್ಯುಲರ್ ಕ್ವಶನ್ಸು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ಕೂಡ ರೆಗ್ಯುಲರ್ ಕ್ವಶನ್ಸ್. ಇದು ರಾಜನೀತಿ ನಿರ್ದೇಶಕ ತತ್ವಗಳ ಇದು ಕೂಡ ರೆಗ್ಯುಲರ್. DPSP ಬಗ್ಗೆ ಕೇಳ್ತಾನೆ. ಓಕೆ. ಚುನಾವಣಾ ಆಯೋಗ ಎಕ್ಸ್ಪೆಕ್ಟೆಡ್ ಇದು. ನೆಕ್ಸ್ಟು ಹಣಕಾಸಿನ ಕೊರತೆ ಸಾಲವನ್ನು ಇದು ಇದು ಎಕಾನಮಿ ರಿಲೇಟೆಡ್ ಬಂದಿದೆ. ಓಕೆನಾ. ಹಣಕಾಸಿನ ಕೊರತೆ ಸಾಲಗಳ ಹೊರತುಪಡಿಸಿ ಒಟ್ಟು ವೆಚ್ಚ ಮತ್ತು ಒಟ್ಟು ಸ್ವೀಕೃತಿ, ಒಟ್ಟು ಆದಾಯ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ, ಆದಾಯ ಕೊರತೆ ಇದು ಕೂಡ ಬರೋದೆ. ರೆಪೋ ದರ ಎಲ್ಲ ಕ್ವಶನ್ಸು. GST ರೆಗ್ಯುಲರ್ ಕ್ವಶನ್ಸು. GST ರೆಗ್ಯುಲರ್ ಕ್ವಶನ್ಸ್ ಇದು. ಓಕೆ. ಕೆಳಗಿನ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಬಗ್ಗೆ. ಓಕೆನಾ. RBI ಯಾವಾಗಲೂ ಬರೋ ಕ್ವಶನ್ಸು. NBFC ಇದು ರೆಗ್ಯುಲರ್ ಬರಲ್ಲ, ಅವಾಗೊಮ್ಮೆ ಯಾವಾಗೊಮ್ಮೆ ಬರ್ತಿರುತ್ತೆ. ಇದು ಕೂಡ ಕೇಳಿರೋದೆ. ಓಕೆನಾ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಮುದ್ರಾ ಯೋಜನೆ, ಮೇಕ್ ಇನ್ ಇಂಡಿಯಾ. ನೀವು ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೊಂದು ಕೇಳಿರೋಕ್ಕಿಲ್ಲ ಅಂದ್ಕೊಳ್ತೀನಿ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಮುದ್ರಾ, ಮೇಕ್ ಇನ್ ಇಂಡಿಯಾ ಇವೆಲ್ಲ ಕೇಳಿರೋವೆ. ಏನು ಕೇಳಿದಾನೆ? ಆರ್ಥಿಕತೆ ಸೇರ್ಪಡೆ ಉತ್ತೇಜನ ಗುರಿಯನ್ನು ಇಂಟರ್ಲಿಂಕ್ ಮಾಡಿ ಕೇಳ್ತಿದ್ದಾನೆ. ಕೇಂದ್ರ ಬಜೆಟ್. ಓಕೆನಾ. ಬಜೆಟ್ ಮೇಲೆ ಯಾವಾಗಲೂ ಕ್ವಶನ್ ಬರುತ್ತೆ. ಬಟ್ ಬೇಸಿಕ್ ಕೇಳಿದಾನೆ. ಬಜೆಟಲ್ಲಿ ಏನಿದೆ ಅಂತ ಕೇಳಿದ್ರೆ ಬೇಸಿಕ್ ಕೇಳಿದಾನೆ. ಇದು 112 ವಿಧಿ ರಿಲೇಟೆಡ್, ಅದರ ಮೂಲಕ ಮಂಡಿಸ್ತಾರೆ, ಆ ರೀತಿ ಕೇಳಿದಾನೆ. ತೆರಿಗೆ ರಿಲೇಟೆಡ್ ಫಿಕ್ಸ್ ಕ್ವಶನ್. ಇವೆಲ್ಲ ಫಿಕ್ಸ್ ಟಾಪಿಕ್. ಫಿಕ್ಸ್ ಪಾವತಿಗಳ ಬಗ್ಗೆ, ಚಾಲ್ತಿ ಖಾತೆ ಎಲ್ಲ ಫಿಕ್ಸು. ನೆಕ್ಸ್ಟು ವಿದೇಶಿ ನೇರ ಹೂಡಿಕೆ, FDI ಬಗ್ಗೆ ಕೇಳ್ತಾನೆ. FDI ಬಗ್ಗೆ ಕೇಳ್ತಾನೆ. ಇದು ಫ್ಯಾಕ್ಚುಯಲ್. ಇವೆಲ್ಲ ಫ್ಯಾಕ್ಚುಯಲ್ ಯಾವಾಗಲೂ ಬಂದಿರೋ ಕ್ವಶನ್ಸು. ಚಿನುಕು, ಪೋಹೆನ್, ಮಿಸ್ಟ್ರಲ್, ಬೋರಾ ಇವೆಲ್ಲ ಬಂದಿರೋ ಕ್ವಶನ್ಸು. ಭೂಮಿ ಕೆಳಗೆ ಯಾವ ಪದರದ ಹೆಚ್ಚಿನ ನಿಕ್ಕಲ್ ಮತ್ತು ಕಬ್ಬಿಣ ಇವೆಲ್ಲ ಮ್ಯಾಂಟಲ್ ಭೂಮಿ ರಿಲೇಟೆಡ್. ಇದು PU ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ ನೋಡ್ರಿ. PU ಬುಕ್ಕಲ್ಲಿ ಕೊಟ್ಟಿದ್ದಾನೆ. ಭೂಕಂಪಗಳಿಗೆ ಸಂಬಂಧಿಸಿದ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ಕ್ಲಾಸ್ ಮಾಡ್ತೀನಿ ನಾನು. ಇಲ್ಲೇ ನೋಡಿ, P ತರಂಗಗಳು, S ತರಂಗಗಳು ಇವೆಲ್ಲವೂ ನಿಮಗೆ ಇದರಲ್ಲಿ ಕಂಡುಬರಲ್ಲ, ಸ್ಕೂಲ್ ಬುಕ್ಕಲ್ಲಿ ಸಿಗಲ್ಲ. ಬಟ್ ರಂಗನಾಥ್ ಸರಲ್ ಬುಕ್ಕಲ್ಲಿದೆ. ಬೇಕಾದ್ರೆ ಇದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ, ಭೂಕಂಪ ರಿಲೇಟೆಡ್. ಅದ್ರ ರಿಲೇಟೆಡ್ ಬೇಕಾದ್ರೆ ಅದನ್ನೊಂದು ನೋಡ್ಕೊಳ್ಳಿ, ಚೆನ್ನಾಗಿ. ಅದು ಕ್ವಶನ್ಸು ಅದೇ ಭೂಕಂಪ ರಿಲೇಟೆಡ್ ಬರುತ್ತೆ. P ತರಂಗ, S ತರಂಗ ಸ್ವಲ್ಪ ನೋಡ್ಕೋಬೇಕು. 97 ಸಾಗರ ಪ್ರವಾಹಗಳು. ಅವಾಗ ಏನು ಕೇಳಿದ್ರು? ಗಲ್ಫ್ ಸ್ಟ್ರೀಮ್ ಇದು ಒಂದೇ ಕೇಳೋದು, ಲ್ಯಾಬ್ರಡಾರ್ ಇದು ಒಂದೇ ಕೇಳೋದು, ಕ್ಯೂರೋಶಿಯೋ, ಕ್ಯಾನರಿ ಸಪ್ರೇಟ್ ಕೇಳ್ತಿದ್ರು. ಈಗ ಏನು ಮಾಡಿದಾನೆ? 4 ಕೊಟ್ಟು ಒಂದರಲ್ಲೇ ಹೊಡೆದಿದ್ದಾನೆ. ಓಕೆನಾ. ಇಲ್ಲಿ ಹೆಂಗೆ ಹೇಳಿದೆ? ಎಲ್ಲ ಶೀತೋಷ್ಣ, ಉಷ್ಣೋದಕ, ಶೀತೋದಕ, ಉಷ್ಣೋದಕ ಇವನ್ನ ಯಾವುದು ಪೇರು ರೈಟ್ ಅಂತ. ನೆಕ್ಸ್ಟ್ ಭೂಫಲಕಗಳ ಗಡಿ. ಭೂಫಲಕ ಅಂದರೆ ಬೌಂಡ್ರೀಸ್. ಓಕೆನಾ. ಬೌಂಡ್ರೀಸ್ ರಿಲೇಟೆಡ್. ಯಾವುದು? ವಿಭಿನ್ನ ಗಡಿಗಳ ಹೊರಪದರ ಹೊಂದುವುದು, ರೂಪಾಂತರ ಗಡಿಗಳ ಭೂಕಂಪ ರಿಲೇಟೆಡ್ ಕೇಳ್ತಾನೆ. ಭೂಕಂಪ ರಿಲೇಟೆಡ್ ಅರ್ಥಕ್ವೇಕ್ಸ್ ಬಗ್ಗೆ. ಆಮೇಲೆ ದ್ವೀಪ ಇವೆಲ್ಲ ಬರಲೇಬೇಕಾದ ಕ್ವಶನ್ಸ್. ನದಿಗಳ ಬಗ್ಗೆ 2 ಕೇಳಿದ್ದಾನೆ. ಓಕೆನಾ. ಇದರಲ್ಲಿ ಹೊಸದು ಇದೇ ಫಸ್ಟ್ ನಾನು ಕ್ವಶನ್ ನೋಡ್ತಿದ್ದೀನಿ ಅನ್ನೋವು ಮ್ಯಾಕ್ಸಿಮಮ್ ಎಷ್ಟು ಹುಡುಕಿದ್ರೆ ನಿಮಗೆ 5 ಕ್ವಶನ್ಸು ಸಿಗಲ್ಲ. 5, ಜಸ್ಟ್ 5. 100 ಕ್ವಶನ್ಸಲ್ಲಿ 95 ಕ್ವಶನ್ಸು ನೀವು ಆಲ್ರೆಡಿ ನೋಡಿರೋ ಕ್ವಶನ್ಸು, ರಿಪೀಟೆಡ್ ಕ್ವಶನ್ಸು, ರಿಪೀಟೆಡ್ ಕಾಂಟೆಂಟು, ರಿಪೀಟೆಡ್ ಕಾನ್ಸೆಪ್ಟು, ರಿಪೀಟೆಡ್ ಚಾಪ್ಟರ್ಸು, ರಿಪೀಟೆಡ್ ಟಾಪಿಕ್ಸು. ಓಕೆನಾ. ಎಲ್ಲ ರಿಪೀಟೆಡ್ ಟಾಪಿಕ್ಸು. ನೀವು ಇಷ್ಟು ಕ್ವಶನ್ ಪೇಪರ್ ನೋಡಿದಾಗ 5 ಕ್ವಶನ್ಸು ನಿಮಗೆ ಮ್ಯಾಕ್ಸಿಮಮ್ ಆಗಿ 5 ಕ್ವಶನ್ಸು ಇವತ್ತೇ ನೋಡ್ತಿರೋದು ನಾನಂತ ಸಿಗೋದು ನಿಮಗೆ. ಉಳಿದಿದ್ವೆಲ್ಲ ಎಲ್ಲ ರಿಪೀಟ್ ಆಗಿರೋದು. ಓಕೆನಾ. ಹಾಗಾಗಿ ಪ್ಯಾನಿಕ್ ಆಗಬೇಡಿ. ಕ್ವಶನ್ ಪೇಪರು ಭಾಳ ಈಸಿ ಇದೆ. ಓಕೆನಾ. 708 ಕ್ವಶನ್ ಪೇಪರು ಇದೇ ಬೇಸ್ ಮೇಲೆ ಬರೋ ಚಾನ್ಸಸ್ಸು 99% ಜಾಸ್ತಿ ಇರುತ್ತೆ. ಯಾಕಂದರೆ ರೀಸೆಂಟ್ ಪೇಪರ್ ನಡೆದಿರೋದು. ಇನ್ನು 1.5-2 ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿರೋದ್ರಿಂದ ಇದೇ ಪ್ಯಾಟರ್ನಲ್ಲಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆನಾ. ಐ ಹೋಪ್ ಇದು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಕ್ವಶನ್ ಆನ್ಸರ್ ಮಾಡ್ಕೊತ ಹೋದರೆ ಯಾವುದೋ ಒಂದು ಪೇಪರ್ನ ಕ್ವಶನ್ ಆನ್ಸರ್ ಮಾಡಿದ್ವಿ ಅಂದ್ಕೊಳ್ತೀವಿ. ಈ ರೀತಿ ಹೇಳಿದ್ರೆ, ಈ ರೀತಿ ಕ್ವಶನ್ ಬರ್ತವೆ ಅಂತ ಹೇಳ್ಬೇಕು. ನಿಮಗೆ ಕಂಟೆಂಟ್ ಇದೆ, ನಿಮ್ಮ ಹತ್ರ ನಾಲೆಡ್ಜ್ ಕೂಡ ಇದೆ, ಓದೋ ಕೆಪಾಸಿಟಿನೂ ಇದೆ, ನೆನ್ಪಿಟ್ಕೊಳ್ಳೋ ಕೆಪಾಸಿಟಿನೂ ಇದೆ. ಯಾವ ರೀತಿ ಬರ್ತಿದ್ದಾವೆ ಅಂತ ಅಲ್ಲಿ ಕನ್ಫ್ಯೂಷನ್ ಆಗ್ತಿದ್ರೆ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಇದು ನಿಮಗೆ ಸ್ವಲ್ಪ ಬ್ರೀಫಾಗಿ ಹೇಳೋ ಉದ್ದೇಶ ಇತ್ತು ನನಗೆ. ಹಾಗಾಗಿ ಇದು ಒಂದು ವಿಡಿಯೋ ಮಾಡಿದ್ದೇನೆ. ಇಲ್ಲಿವರೆಗೂ ನೀವು ಕ್ಲಾಸ್ನ ನೋಡಿದ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಈಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.